ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಸೂಪರ್ ಆಗಿ ಅದ್ಭುತವಾಗಿ ಇರುವ ಒಂದು ಸರ್ವೈವಲ್ ಮೂವಿಯನ್ನೇ ತಂದಿದ್ದೀನಿ. ನೀವು ಇಲ್ಲಿಯವರೆಗೂ ಈ ಮೂವಿಯನ್ನು ನೋಡಿಲ್ಲ ಅಂದ್ರೆ ನಿಮ್ಮ ಲೈಫ್ ಅಲ್ಲೇ ಒಂದು ಇಂಪಾರ್ಟೆಂಟ್ ಆದ ಮೂವಿಯನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಯಾಕೆಂದ್ರೆ ಅಷ್ಟೊಂದು ಸೂಪರ್ ಆಗಿರುವ ಸರ್ವೈವಲ್ ಮೂವಿನೇ ಇದು. ಏನು ಇಲ್ಲ, ಒಂದು ದೊಡ್ಡ ಮರುಭೂಮಿ ಅಂದ್ರೆ ನಮ್ಮ ಭೂಮಿಯಲ್ಲೇ ಇರುವ ಒಂದು ದೊಡ್ಡ ಡೆಸರ್ಟ್. ಅದರಲ್ಲಿ ಒಂದು ನಾರ್ಮಲ್ ಆದ ಕಾರ್ಗೋ ಫ್ಲೈಟ್ ಬಿರುಗಾಳಿಯ ಕಾರಣದಿಂದ ಆಕ್ಸಿಡೆಂಟ್ ಗೆ ಒಳಗಾಗಿ ಆ ಮರುಭೂಮಿಯಲ್ಲಿ ಸಿಗಾಕೊಂಡ್ಬಿಡುತ್ತೆ. ಸೊ ಆ ಫ್ಲೈಟ್ ಅಲ್ಲಿ ಇರ್ತಾ ಇದ್ದ ತುಂಬಾ ಜನರು ಆ ಡೆಸರ್ಟ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇವ್ರಗಳ ಹತ್ರ ಊಟನೂ ಕಡಿಮೆ ಇದೆ, ನೀರು ಕಡಿಮೆ ಇದೆ. ಅದು ಮಾತ್ರ ಇಲ್ಲ, ಇವ್ರುಗಳು ಅನ್ಕೊಂಡ್ರು ಕೂಡ ಇವ್ರಗಳ ಕೈಯಲ್ಲಿ ನಡ್ಕೊಂಡು ಹೋಗೋಕೆ ಆಗಲ್ಲ. ಯಾಕೆಂದ್ರೆ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ, ಬಿಸಿಲು, ಸ್ಯಾಂಡ್ ಸ್ಟೋನ್ ಬೇರೆ ಬರ್ತಾ ಇದೆ. ಇವ್ರಗಳ ಕೈಯಲ್ಲಿ ಏನನ್ನ ಮಾಡೋಕೆ ಆಗುತ್ತೆ? ಏನನ್ನು ಮಾಡೋಕೆ ಆಗಲ್ಲ ಅಲ್ವಾ? ಅವಾಗ ಫಟ್ ಅಂತ ಯೋಚನೆ ಮಾಡಿ ಏನೋ ಒಂದನ್ನ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾರೆ. ಅಂತದ್ದು ಏನನ್ನ ಇವ್ರುಗಳು ಟ್ರೈ ಮಾಡಿದ್ರು ಅನ್ನೋದನ್ನ ನೋಡೋಣ. ಕೊನೆದಾಗಿ ಇವ್ರುಗಳೆಲ್ಲ ಮರುಭೂಮಿಯಿಂದ ತಪ್ಪಿಸ್ಕೊಂಡು ಬಂದ್ರ, ಹೇಗೆ ತಪ್ಪಿಸ್ಕೊಂಡ್ರು ಅನ್ನೋದನ್ನ ಸೂಪರ್ ಆಗಿ ಸಾಕಾಗಿ ತೋರಿಸಿರುವ ಮೂವಿನೇ 2004ರಲ್ಲಿ ರಿಲೀಸ್ ಆಗಿದ್ದ ಫ್ಲೈಟ್ ಆಫ್ ದಿ ಫೀನಿಕ್ಸ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಾಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮಂಗೋಲಿಯಾದಲ್ಲಿ ಇರ್ತಾ ಇರುವ ಒಂದು ದೊಡ್ಡ ಡೆಸರ್ಟ್ ಅನ್ನು ತೋರಿಸ್ತಾರೆ. ಸೊ ಆ ಮರುಭೂಮಿಯಲ್ಲಿ ಒಂದು ಮೈನಿಂಗ್ ಕಂಪನಿ ತುಂಬಾ ದಿನದಿಂದ ಆಯಿಲ್ ಅನ್ನ ತೆಗೆಯೋದಕ್ಕಾಗಿ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿಂದ ಆಯಿಲ್ ಸಿಗದೆ ಇರೋದ್ರಿಂದ ಕಂಪನಿಯ ಓನರ್ಸ್ ಏನಂತ ಡಿಸೈಡ್ ಮಾಡಿರ್ತಾರೆ ಅಂದ್ರೆ, ಸರಿ ಓಕೆ, ಇನ್ ಮುಂದೆ ನಾವು ಅಲ್ಲಿ ಇರೋದು ಬೇಡ. ಸೊ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲರನ್ನು ಪಿಕಪ್ ಮಾಡ್ಕೊಳ್ಳೋದಕ್ಕಾಗಿ ಒಂದು ಫ್ಲೈಟ್ ಅನ್ನ ಕಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ಆ ಫ್ಲೈಟ್ ಕೂಡ ಮರುಭೂಮಿಗೆ ಬಂದು ಸೇರುತ್ತೆ. ಇವಾಗ ಹಾಗೆ ಆ ಆಯಿಲ್ ಕಂಪನಿಯನ್ನೇ ನಮಗೆ ತೋರಿಸ್ತಾರೆ. ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಹೀರೋಯಿನ್ ಅವಳ ಮ್ಯಾನೇಜರ್ ಹತ್ರ ಹೋಗಿ, ಸರ್ ಏನನ್ನ ಹೇಳ್ತಾ ಇದ್ದೀರಾ? ಇನ್ನ ಸ್ವಲ್ಪ ದಿನ ನಾವು ಕೆಲಸವನ್ನ ಮಾಡಿದ್ರೆ ಆಯಿಲ್ ಅನ್ನ ಹೊರಗಡೆ ತೆಗೆದು ಬಿಡಬಹುದು ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಮ್ಯಾನೇಜರ್, ಇಲ್ಲಿ ನೋಡಮ್ಮ, ಇದ್ರ ಮೇಲೆ ನಮ್ಮ ಕೈಯಲ್ಲಿ ಏನನ್ನು ಮಾಡೋಕೆ ಆಗಲ್ಲ. ನಮ್ಮನ್ನ ಕರ್ಕೊಂಡು ಹೋಗೋದಕ್ಕಾಗಿ ನಮ್ಮ ಓನರ್ಸ್ ನೋಡು ಫ್ಲೈಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನಾವು ಎಲ್ಲರೂ ಹೊರಟು ಹೋಗ್ಲೇಬೇಕು. ನೋಡು, ಫ್ಲೈಟ್ ಬೇರೆ ದೊಡ್ಡದಾಗಿದೆ, ಎಲ್ಲ ಥಿಂಗ್ಸ್ ಅನ್ನು ಟೋಟಲ್ ಆಗಿ ಎತ್ತಾಕೊಂಡು ಹೊರಟೋಗ್ಬಿಡೋಣ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರಿಂದ ತಕ್ಷಣ ಫ್ಲೈಟ್ ಅನ್ನ ಡ್ರೈವ್ ಮಾಡಿ ಬಂದಿರುವ ಪೈಲಟ್ ಹತ್ರ ಬರ್ತಾಳೆ. ಸೊ ಆ ಪೈಲಟ್ ಈ ಮೂವಿಯ ಹೀರೋ. ಅವರ ಹತ್ರ ಹೀರೋಯಿನ್ ಬಂದು, ಏನು ಸರ್ ನಿಮಗೆ ಬುದ್ಧಿನೇ ಇಲ್ವಾ? ಒಬ್ಬರು ಅವರ ಕಂಪನಿಯನ್ನ ಖಾಲಿ ಮಾಡಬೇಕು ಅಂತ ಹೇಳಿದ ತಕ್ಷಣ ಈ ರೀತಿ ಫ್ಲೈಟ್ ಅನ್ನ ತಗೊಂಡು ಬಂದ್ಬಿಡ್ತೀರಾ? ಏನು ಮೇಡಮ್, ನೀವೇನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಇಷ್ಟು ದಿನ ಆಯಿಲ್ ಅನ್ನು ಹೊರಗಡೆ ತೆಗಿತೀವಿ ಅಂತ ಹೇಳಿ ಏಮರ್ಸ್ಕೊಂಡು ಇದ್ದಿದ್ದು ಸಾಕಾಗಲ್ವಾ ನಿಮ್ಗೆ? ಬೇಗ ಬಂದು ಫ್ಲೈಟ್ ಅಲ್ಲಿ ಹತ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮನ್ನ ಮಾತ್ರ ಬಿಟ್ಬಿಟ್ಟು ನಾವು ಇಲ್ಲಿಂದ ಹೊರಡ್ತೀವಿ ಅಂತ ಹೇಳ್ತಾನೆ. ಸೊ ಹೀರೋಯಿನ್ ಕೈಯಲ್ಲಿ ಏನನ್ನ ಮಾಡೋಕೆ ಆಗುತ್ತೆ? ಇಲ್ಲಿಂದ ಹೊರಡಲೇ ಬೇಕಾಗಿರುತ್ತೆ ಅಲ್ವಾ? ಆದ್ರಿಂದ ಅಲ್ಲಿರುವ ವರ್ಕರ್ಸ್, ಅಲ್ಲಿದ್ದ ಮ್ಯಾನೇಜರ್ ಅಂತ ಹೇಳಿ ಎಲ್ಲರೂ ಅವರ ಥಿಂಗ್ಸ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಮತ್ತೆ ಅಲ್ಲಿರುವ ಇಂಪಾರ್ಟೆಂಟ್ ಆದ ದೊಡ್ಡ ದೊಡ್ಡ ಮಿಷಿನ್ಸ್ ಎಲ್ಲವನ್ನ ಫ್ಲೈಟ್ ಅಲ್ಲಿರುವ ಕಾರ್ಗೋಗೆ ಹತ್ತಿಸ್ಕೊಂಡು ಅಲ್ಲಿಂದ ಹೊರಡುತ್ತಾರೆ. ಅಲ್ಲಿರುವ ಸೀಟ್ಸ್ ಅನ್ನ ಕ್ಯಾಚ್ ಮಾಡೋದಕ್ಕೆ ಅವರುಗಳ ಒಳಗಡೆ ಜಗಳ ಆಗುತ್ತೆ. ಸೊ ಆ ಫ್ಲೈಟ್ ಅಲ್ಲಿ ಬಿಸಿನೆಸ್ ಕ್ಲಾಸ್, ನಾರ್ಮಲ್ ಕ್ಲಾಸ್ ಅಂತೆಲ್ಲ ಇಲ್ಲ ಅಲ್ವಾ? ಎಲ್ಲರೂ ನಾರ್ಮಲ್ ಆಗಿ ಕೂತ್ಕೋಬೇಕಾಗಿರುತ್ತೆ. ಆದ್ರಿಂದ ಆ ಮ್ಯಾನೇಜರ್ ತುಂಬಾನೇ ಟೆನ್ಷನ್ ಆಗಿರ್ತಾನೆ. ಅವನ ಪಕ್ಕಕ್ಕೆ ಒಬ್ಬ ವರ್ಕರ್ ಬಂದು ಕೂತ್ಕೋಬೇಕಾದ್ರೆ, ತಮ್ಮ ಸ್ವಲ್ಪ ನೀನು ಅಲ್ಲಿ ಹೋಗಿ ಕೂತ್ಕೋತೀಯಾ ಅಂತ ಎದ್ದು ಕಳಿಸ್ಬಿಡ್ತಾನೆ. ಸೊ ಇವಾಗ ಎಲ್ಲರೂ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಹೊಸದಾಗಿ ಒಬ್ಬ ಬರ್ತಾನೆ. ಆಕ್ಚುಲಿ ಇವನು ಆ ಆಯಿಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅದನ್ನ ಸುತ್ತಮುತ್ತ ನೋಡೋದಕ್ಕಾಗಿ ಬಂದಿರುವ ಒಬ್ಬ ಟ್ರಾವೆಲರ್. ಸೊ ಅವನನ್ನು ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಅವನನ್ನು ಫ್ಲೈಟ್ ಗೆ ಹತ್ತಿಸ್ಕೊಂಡು ಅಲ್ಲಿಂದ ಹೊರಡುತ್ತಾರೆ. ಹೀರೋ ಜೊತೆಗೆ ಒಬ್ಬ ಅಸಿಸ್ಟೆಂಟ್ ಪೈಲಟ್ ಇರ್ತಾ ಇದ್ದಾನೆ. ಹಾಗೆ ಇಬ್ಬರು ಸೇರಿ ರನ್ವೇ ಅಲ್ಲಿ ಆ ಫ್ಲೈಟ್ ಅನ್ನು ತಗೊಂಡು ಟೇಕ್ ಆಫ್ ಮಾಡಿ ಹಾರಿ ಹೋಗ್ತಾರೆ. ಸೊ ಹಾಗೆ ಫ್ಲೈಟ್ ಹಾರಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಕೂತಿರುವ ವರ್ಕರ್ಸ್ ಎಲ್ಲರೂ, ಸದ್ಯ ನಾವು ಎಲ್ಲರೂ ನಮ್ಮ ಮನೆಗೆ ಹೋಗ್ತಾ ಇದೀವಿ, ತುಂಬಾ ವರ್ಷಗಳ ನಂತರ ನಮ್ಮ ಫ್ಯಾಮಿಲಿಯನ್ನ ನಾವು ನೋಡ್ತೀವಿ ಅಂತ ಹೇಳಿ ತುಂಬಾ ಖುಷಿಯಿಂದ ಮಾತಾಡಿ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಹೊರಗಡೆ ನೋಟ್ ಮಾಡ್ತಾನೆ, ಅಲ್ಲಿ ಸ್ಯಾಂಡ್ ಸ್ಟ್ರೋಮ್ ಬರ್ತಾ ಇದೆ. ಸ್ಯಾಂಡ್ ಸ್ಟ್ರೋಮ್ ಅಂದ್ರೆ ಭಯಂಕರವಾಗಿ ಇರುತ್ತೆ ಅಲ್ವಾ? ಅದನ್ನ ನೋಡೋದಕ್ಕೆ ಚಿಕ್ಕದಾಗಿ ಕಾಣುತ್ತೆ. ಅದಕ್ಕೆ ನಮ್ಮ ಹೀರೋ, ಇದ್ರ ಮೇಲೆ ನಾವು ವೇಟ್ ಮಾಡೋಕೆ ಆಗಲ್ಲ, ಆಲ್ರೆಡಿ ತುಂಬಾನೇ ಲೇಟ್ ಆಗ್ಬಿಟ್ಟಿದೆ. ಸೊ ಇದ್ರ ಮೇಲೂ ನಾವು ಲ್ಯಾಂಡ್ ಮಾಡಿ ಹೋದ್ರೆ ತುಂಬಾನೇ ಲೇಟ್ ಆಗ್ಬಿಡುತ್ತೆ. ಆದ್ರಿಂದ ಬೇರೆ ದಾರಿನೇ ಇಲ್ಲ, ಈ ಸ್ಯಾಂಡ್ ಸ್ಟ್ರೋಮ್ ಅನ್ನ ದಾಟಿ ಅದ್ರ ಮೇಲೆ ಹಾರಿ ನಾವು ಹೋಗ್ಬಿಡ್ಬೇಕು ಅಂತ ಅಸಿಸ್ಟೆಂಟ್ ಗೆ ಹೇಳ್ಬೇಕಾದ್ರೆ, ಅದೇ ರೀತಿನೇ ಇಬ್ಬರು ಆ ಫ್ಲೈಟ್ ಅನ್ನ ಡ್ರೈವ್ ಮಾಡಿ ಆ ಸ್ಯಾಂಡ್ ಸ್ಟ್ರೋಮ್ ಅನ್ನ ದಾಟಿ ಹಾರಿ ಹೋಗೋ ರೀತಿ ಡ್ರೈವ್ ಮಾಡ್ತಾರೆ ಫ್ಲೈಟ್ ಅನ್ನ. ಆದ್ರೆ ಒಳಗಡೆ ಬಂದ ಸ್ವಲ್ಪ ಸಮಯದಲ್ಲೇ ಅವ್ರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಇದೇನು ನಾರ್ಮಲ್ ಆದ ಸ್ಯಾಂಡ್ ಸ್ಟ್ರೋಮ್ ಇಲ್ಲ, ಇದೊಂದು ಭಯಂಕರವಾದ ಕ್ರೂರವಾದ ಸ್ಯಾಂಡ್ ಸ್ಟ್ರೋಮ್ ಅಂತ. ಸೊ ಸ್ಟ್ರೋಮಿನ ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಅವನ ಕೈಯಲ್ಲಿ ಫ್ಲೈಟ್ ಅನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಹಿಂದೆ ಫ್ಲೈಟ್ ಅಲ್ಲಿ ಕೂತಿರುವ ವರ್ಕರ್ಸ್ ತುಂಬಾನೇ ಹೆದರ್ಕೋತಿರ್ತಾರೆ. ಆದ್ರೂ ನಮ್ಮ ಅಸಿಸ್ಟೆಂಟ್ ಹೊರಗಡೆ ಬಂದು ಆ ವರ್ಕರ್ಸ್ ಹತ್ರ, ಯಾರು ಏನಕ್ಕೂ ಹೆದರ್ಕೋಬೇಡಿ, ಜಸ್ಟ್ ಸ್ಯಾಂಡ್ ಸ್ಟ್ರೋಮ್ ಬಂದಿದೆ ಅಷ್ಟೇ, ಬೇಗನೆ ಅದು ಸರಿಯಾಗಿ ಬಿಡುತ್ತೆ, ನಾವು ಅದನ್ನೆಲ್ಲ ದಾಟಿನೇ ಹೋಗ್ತಾ ಇದೀವಿ ಅನ್ನೋ ತರ ಹೇಳಿ ಎಲ್ಲರನ್ನು ಸಮಾಧಾನ ಮಾಡ್ತಿರ್ತಾನೆ. ಆದ್ರೆ ಏನೋ ಒಂದು ದೊಡ್ಡ ಅಪಾಯ ನಡೆಯಲಿದೆ ಅನ್ನೋದು ಮಾತ್ರ ಇವ್ರುಗಳಿಗೆ ಅರ್ಥ ಆಗ್ತಿರುತ್ತೆ.
ಅದಕ್ಕೆ ಆ ಟ್ರಾವೆಲರ್ ಹುಡುಗ ಅದೇ ಕೋಣೆದಾಗಿ ಬಂದು ಹತ್ಕೊಂಡ್ನಲ್ವಾ, ಅವನ ಪೈಲಟ್ ರೂಮಿಗೆ ಬಂದು ಏನನ್ನು ಸರ್ ನೀವು ಮಾಡ್ತಾ ಇದ್ದೀರಾ, ನಮ್ಮ ಕೈಯಲ್ಲಿ ಈ ಸ್ಯಾಂಡ್ ಸ್ಟೋಮ್ನೆಲ್ಲ ದಾಟಿ ಹೋಗೋಕೆ ಆಗಲ್ಲ, ಯಾಕೆಂದ್ರೆ ಈ ಫ್ಲೈಟ್ ಅಲ್ಲಿ ತುಂಬಾನೇ ವೆಯ್ಟ್ ಇರ್ತಾ ಇದೆ, ತುಂಬಾ ದೊಡ್ಡ ದೊಡ್ಡ ಮಿಷನ್ಸ್ ಎಲ್ಲ ಒಳಗಡೆ ಇರ್ತಾ ಇದೆ, ಸೊ ಬೇರೆ ದಾರಿನೇ ಇಲ್ಲ, ನಾವು ಲ್ಯಾಂಡ್ ಮಾಡೋದೇ ನಮಗೆ ಒಳ್ಳೇದು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ, ಯಾರೋ ನೀನು ನನಗೇನೆ ಅಡ್ವೈಸ್ ಮಾಡ್ತಾ ಇದೀಯ, ನೀನು ನನಗೆ ಗೊತ್ತಿಲ್ವಾ, ನಾನು ಪೈಲಟ್ ಕಣೋ, ನೀನು ಸುಮ್ನೆ ಹೋಗಿ ಕೂತ್ಕೋ ಅಂತ ಹೇಳಿ ಅವನನ್ನು ಓಡಿಸ್ಬಿಟ್ಟು ಇವರು ಡ್ರೈವ್ ಮಾಡ್ತಿರ್ತಾರೆ. ಆದ್ರೆ ಸ್ಯಾಂಡ್ ಸ್ಟೋಮ್ ತುಂಬಾನೇ ಜೋರಾಗಿ ಬೀಸ್ತಾ ಇರೋದ್ರಿಂದ ಮರ್ಲೆಲ್ಲ ಫ್ಲೈಟ್ ಅಲ್ಲಿ ಇರುವ ಎಂಜಿನ್ ಒಳಗಡೆ ಹೋಗ್ಬಿಡುತ್ತೆ, ಅದ್ರಲ್ಲಿ ಎಂಜಿನ್ ಕೊಲಾಪ್ಸ್ ಆಗ್ಬಿಡುತ್ತೆ. ಅಷ್ಟೇ, ಇವಾಗ ಬೇರೆ ದಾರಿನೇ ಇಲ್ಲ, ಫ್ಲೈಟ್ ಅನ್ನ ಲ್ಯಾಂಡ್ ಮಾಡ್ಲೇಬೇಕಾಗಿರುತ್ತೆ. ಕಂಟ್ರೋಲ್ ಅನ್ನ ದಾಟಿ ಬೇರೆ ಫ್ಲೈಟ್ ರನ್ ಆಗ್ತಿದೆ. ಸೊ ಈ ಮರ್ರಲ್ಲಿ ಎಲ್ಲಿ ಅಂತ ಲ್ಯಾಂಡ್ ಮಾಡೋಕೆ ಆಗುತ್ತೆ, ಸರಿ ಓಕೆ ಹತ್ತಿರದಲ್ಲಿ ಹೋಗಿ ಏನನ್ನಾದ್ರೂ ಮಾಡೋಣ ಅಂತ ಕೆಳಗಡೆ ಬಂದು ಲ್ಯಾಂಡ್ ಗೆ ತುಂಬಾನೇ ಕ್ಲೋಸ್ ಆಗಿ ರನ್ ಮಾಡಿ ಫ್ಲೈ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಕ್ಲಿಫ್ ರೀತಿ ಒಂದು ಜಾಗ ಇರುತ್ತೆ, ಅದರಲ್ಲಿ ಫ್ಲೈಟ್ ಕ್ರಾಶ್ ಆಗ್ಬಿಡುತ್ತೆ, ಆದ್ರಿಂದ ಹಿಂದೆ ಇರುವ ಕಾರ್ಗೋ ಓಪನ್ ಆಗ್ಬಿಡುತ್ತೆ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಂತಿದ್ದ ಒಬ್ಬರು ಫ್ಲೈಟ್ ಇಂದ ಹಾರಿ ಕೆಳಗಡೆ ಬಿದ್ದೋಗ್ತಾರೆ. ಪಾಪ ಅವರು ಮಾತ್ರ ಸತ್ತೋಗ್ತಾರೆ. ಅದು ಮಾತ್ರ ಇಲ್ಲ, ಈ ಫ್ಲೈಟ್ ಕೂಡ ಕಂಟ್ರೋಲ್ ನ ದಾಟಿ ಅದ್ರ ಪಾಡಿಗೆ ಹಾರಿ ಹೋಗ್ತಾ ಇದೆ ಅಲ್ವಾ, ಸೊ ಅದು ಕೂಡ ಅಲ್ಲಿ ಇಲ್ಲಿ ಅಂತ ಡ್ಯಾಶ್ ಮಾಡ್ಕೊಂಡು ಕೊನೆಗೆ ತುಂಬಾನೇ ಮಣ್ಣಿರೋ ಜಾಗದಲ್ಲಿ ಡ್ಯಾಶ್ ಆಗಿ ಸ್ಟಾಪ್ ಆಗುತ್ತೆ. ಆ ಜಾಗದಲ್ಲಿ ತುಂಬಾನೇ ಮಣ್ಣು ಇದ್ದಿದ್ರಿಂದ ಅದು ಏನು ಬ್ಲಾಸ್ಟ್ ಆಗ್ಲಿಲ್ಲ ಫ್ಲೈಟ್, ಆದ್ರೆ ತುಂಬಾನೇ ಕ್ರಾಶ್ ಆಗ್ಬಿಟ್ಟಿರುತ್ತೆ. ಸೊ ಇದರಿಂದಾನೇ ಒಳಗಡೆ ಕೂತಿದ್ದ ವರ್ಕರ್ ಒಬ್ಬರ ಮೇಲೆ ಮೆಟಲ್ಸ್ ಎಲ್ಲ ಬಿದ್ದು ಹಾಗೆ ಅವರು ಆ ಜಾಗದಲ್ಲೇ ಸತ್ತೋಗ್ತಾರೆ. ಸೊ ಇವಾಗ ಟೋಟಲ್ ಆಗಿ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋ ಮಾತ್ರ ಎದ್ದು ಬಂದು ಈ ರೀತಿ ರೇಡಿಯೋ ಸಿಗ್ನಲ್ ಕಟ್ ಆಗ್ಬಿಟ್ಟಿದೆ, ಇನ್ ಮುಂದೆ ನಮ್ಮ ಕೈಯಲ್ಲಿ ಹೊರಗಡೆ ಇರೋರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದ್ರೆ ಖಂಡಿತ ಅವರು ನಮ್ಮನ್ನ ಹುಡುಕಿ ಬಂದೇ ಬರ್ತಾರೆ. ಯಾಕೆಂದ್ರೆ ಫ್ಲೈಟ್ ಅಲ್ಲಿಂದ ಹೊರಟು ಲ್ಯಾಂಡಿಂಗ್ ಜಾಗಕ್ಕೆ ಬರ್ಲಿಲ್ಲ ಅಂದ್ರೆ ಅವರು ಖಂಡಿತ ಹುಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊತಾರೆ. ಅಲ್ಲಿಯವರೆಗೂ ನಾವು ಎಲ್ಲಿಗೂ ಹೋಗೋದು ಬೇಡ, ನಾವು ಇಲ್ಲೇನೆ ವೆಯ್ಟ್ ಮಾಡೋಣ ಅಂತ ಹೇಳಿ ಹೀರೋ ಮಾತಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಹೊರಗಡೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ ಅಲ್ವಾ, ಸೊ ಆ ಸ್ಯಾಂಡ್ ಸ್ಟೋಮ್ ಕಂಪ್ಲೀಟ್ ಆಗಿ ಅವರ ಫ್ಲೈಟ್ ಅನ್ನೇ ಮುಚ್ಚಾಕ್ತಿರುತ್ತೆ. ಆದ್ರಿಂದ ಹುಡುಗರು ಫ್ಲೈಟ್ ಅಲ್ಲಿ ಒಂದು ತೂತನ್ನ ಹಾಕಿ ಹೇಗೋ ಆಕ್ಸಿಜನ್ ಸಪ್ಲೈ ಅನ್ನ ತಗೋತಿರ್ತಾರೆ. ಕಟ್ ಮಾಡಿದ್ರೆ ಒಳಗಡೆ ಮ್ಯಾನೇಜರ್ ಇರ್ತಾರೆ ಅಲ್ವಾ, ಅವರು ಏನನ್ನ ಮಾಡ್ತಾರೆ ಅಂದ್ರೆ ಅವರ ಮೊಬೈಲ್ ಫೋನ್ ಅನ್ನ ತಗೊಂಡು ಯಾರ್ಯಾರಿಗೂ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ, ಆದ್ರೆ ಅಲ್ಲಿ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಇದನ್ನ ನೋಡಿದ ವರ್ಕರ್ಸ್ ಅಲ್ಲಿ ಒಬ್ಬ ಹುಡುಗ ಕ್ಯಾಪ್ ಹಾಕೊಂಡಿರೋನು, ಇಲ್ಲಿ ನೋಡ್ರು ಇವರಿಗೆ ಬುದ್ಧಿನೇ ಇಲ್ಲ, ಫೋನ್ ತಗೊಂಡು ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ರೀತಿ ಅದು ಇದು ಅಂತ ಕಿಂಡಲ್ ಮಾಡಿ ಬಿಡ್ತಾನೆ. ತಕ್ಷಣ ಅದನ್ನು ನೋಡಿದ ತಕ್ಷಣ ಮ್ಯಾನೇಜರು, ಲವ್ ಎಲ್ಲವೂ ನಿನ್ನಿಂದಾನೇ ಕಣೋ, ನೀನೊಬ್ಬ ಲಕ್ಕೆ ಇಲ್ದೇ ಇರುವ ಹುಡುಗ, ನೀನೊಬ್ಬ ಬ್ಯಾಡ್ ಲಕ್, ಆದ್ರಿಂದಾನೇ ಇವೆಲ್ಲ ನಡೆದಿರೋದು ಅನ್ನೋ ರೀತಿ ಆ ಕ್ಯಾಪ್ ಹಾಕೊಂಡಿರುವ ಹುಡುಗನನ್ನ ನೋಡಿ ಸರಿಯಾಗಿ ಬೈದಾಕ್ತಾರೆ. ಯಾಕೆಂದ್ರೆ ಈ ರೀತಿಯ ಒಂದು ಘಟನೆ ಆಗ್ಬಿಟ್ಟಿದೆಯಲ್ವಾ, ಆದ್ರಿಂದ ಅದ್ರ ಒಳಗಡೆ ಇರ್ತಾ ಇರೋರಿಗೆ ಮನಸ್ಥಿತಿ ಸರಿ ಇರಲ್ಲ. ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಆಗುತ್ತೆ, ಹೊರಗಡೆ ಬೀಸ್ತಾ ಇದ್ದ ಬಿರುಗಾಳಿನೂ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಸೊ ಎಲ್ಲರಿಗೂ ಹೊರಗಡೆ ಬರ್ತಾರೆ. ಇವ್ರುಗಳಲ್ಲಿ ಇವಾಗ ಆಲ್ರೆಡಿ ಇಬ್ಬರು ತೀರೋಗ್ಬಿಟ್ಟಿದ್ದಾರೆ ಅಲ್ವಾ, ಸೊ ಅವರಿಗೆ ಕೊನೆಯದಾಗಿ ಫ್ಯೂನರಲ್ ಅನ್ನ ಮಾಡ್ತಾರೆ. ಸೊ ಏನೇ ಇಷ್ಟು ದೊಡ್ಡ ಬಿರುಗಾಳಿಯಲ್ಲಿ ಸಿಗಾಕೊಂಡಿದ್ರು ಕೂಡ ಮಿಕ್ಕಿರೋ ಜನರನ್ನ ಕಾಪಾಡಿದ್ದು ನಮ್ಮ ಹೀರೋ ತಾನೇ. ಸೇಫ್ ಆಗಿ ಫ್ಲೈಟ್ ಅನ್ನ ಲ್ಯಾಂಡ್ ಮಾಡಿದ್ರಿಂದ ಎಲ್ಲರೂ ಅವನಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋನ ಅಸಿಸ್ಟೆಂಟ್ ಫ್ಲೈಟ್ ಅನ್ನ ನೋಡ್ಬೇಕಾದ್ರೆ ಅಲ್ಲಿ ಆ ಟ್ರಾವೆಲರ್ ಹುಡುಗ ಏನನ್ನ ಮಾಡ್ತಿರ್ತಾನೆ. ಆದ್ರಿಂದ ಅಸಿಸ್ಟೆಂಟ್ ನಮ್ಮ ಹೀರೋಯಿನ್ ಹತ್ರ ಆ ಟ್ರಾವೆಲರ್ ಹುಡುಗ ಯಾರು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಅದ ಇವನು ಒಂದು ವಾರದ ಹಿಂದೆನೆ ನಮ್ಮ ಕಂಪನಿಗೆ ಬಂದ, ಏನೋ ಟ್ರಾವೆಲರ್ ಅಂತ ಹೇಳ್ಕೊಂಡು ಬಂದ, ನನಗೆ ಯಾಕೋ ಈ ಡೆಸರ್ಟ್ ಅಲ್ಲಿ ಹಾಳೋಗ್ಬಿಟ್ಟಿರುವ ಹುಡುಗ ಅನ್ಸುತ್ತೆ ಇವನು, ಆಮೇಲೆ ನಮ್ಮ ಜೊತೆ ಬಂದು ಸೇರಿ ತುಂಬಾನೇ ಕ್ಲೋಸ್ ಆಗ್ಬಿಟ್ಟ, ಇವಾಗ ನಾವು ಎಲ್ಲರೂ ಹೊರಟ್ಬಿಟ್ಟಿದೀವಲ್ವಾ, ಆದ್ರಿಂದಾನೆ ನಮ್ಮ ಜೊತೆ ಸೇರಿ ಇವನು ಬಂದ್ಬಿಟ್ಟಿದ್ದಾನೆ ಅನ್ನೋ ರೀತಿ ಹೇಳಿ ಮಾತಾಡ್ತಿರ್ತಾರೆ. ನಂತರ ಫ್ಲೈಟ್ ಅಲ್ಲಿ ಬ್ಯಾಲೆನ್ಸ್ ಏನಾದ್ರೂ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕಲ್ವಾ, ಯಾಕೆಂದ್ರೆ ಊಟ ನೀರು ಎಲ್ಲ ಬೇಕಲ್ವಾ ಇವರಿಗೆ, ಆದ್ರಿಂದ ಒಳಗಡೆ ಏನೆಲ್ಲ ಡ್ಯಾಮೇಜ್ ಆಗದೆ ಇದೆ, ಏನನ್ನೆಲ್ಲ ನಾವು ತಿನ್ಬಹುದು, ಏನೆಲ್ಲ ಯೂಸ್ ಆಗುತ್ತೆ ಅಂತ ಎಲ್ಲವನ್ನು ಹೊರಗಡೆ ತೆಗಿತಾರೆ. ಆ ರೀತಿ ಹೊರಗಡೆ ತೆಗೆದು ನೋಡ್ಬೇಕಾದ್ರೆ ನೀರು ಜಾಸ್ತಿನೇ ಇರುತ್ತೆ. ಆಲ್ಮೋಸ್ಟ್ ಒಂದು ದಿನಕ್ಕೆ ಒಬ್ಬರು ಅರ್ಧ ಲೀಟರ್ ನೀರನ್ನು ಕುಡಿದ್ರೆ ಆಲ್ಮೋಸ್ಟ್ ಒಂದು ತಿಂಗಳ ಗಂಟ ನಾವು ಇಲ್ಲೇನೆ ಸ್ಟೇ ಮಾಡೋಕೆ ಆಗುತ್ತೆ ಅನ್ನೋ ರೀತಿ ನಮ್ಮ ಹೀರೋ ಪ್ಲಾನ್ ಅನ್ನ ಹಾಕ್ತಾನೆ. ಯಾಕೆಂದ್ರೆ ಇವ್ರುಗಳು ಸಿಗಾಕೊಂಡಿರೋದು ಮಿಡ್ಲ್ ಆಫ್ ದಿ ಡೆಸರ್ಟ್ ಅಲ್ಲಿ, ಸೊ ಇವ್ರುಗಳನ್ನ ಹುಡುಕಿ ರೆಸ್ಕ್ಯೂ ಟೀಮ್ ಇಲ್ಲಿಗೆ ಬರ್ಬೇಕು ಅಂದ್ರೂ ಕೂಡ ಅದು ತುಂಬಾನೇ ದಿನಗಳಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ಇಲ್ಲಿರುವ ನೀರನ್ನ ಕುಡ್ಕೊಂಡು ಇಲ್ಲೇನೆ ನಮ್ಮ ಹತ್ರ ಕ್ಯಾನೆಡ್ ಫುಡ್ಸ್ ಇದೆ, ಅದನ್ನ ತಿನ್ಕೊಂಡು ಒಂದು ತಿಂಗಳವರೆಗೂ ಯಾವುದೇ ರೀತಿಯ ಕೆಲಸಗಳನ್ನು ಮಾಡದೆ ಸೈಲೆಂಟ್ ಆಗಿ ಇದ್ಬಿಟ್ರೇನೆ ಸಾಕು, ಖಂಡಿತ ನಾವು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬೋದು ಅನ್ನೋ ರೀತಿ ಒಂದು ಕ್ಯಾಲ್ಕುಲೇಷನ್ ಅನ್ನ ಹಾಕ್ತಾನೆ. ಆದ್ರೆ ಇಲ್ಲಿರುವ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಇವ್ರುಗಳು ಸಿಗಾಕೊಂಡಿರೋದು ಒಂದು ದೊಡ್ಡ ಡೆಸರ್ಟ್, ಆದ್ರೂ ಅಲ್ಲಿ ತಪ್ಪಿಸ್ಕೊಂಡಿರೋರಲ್ಲಿ ಒಬ್ಬ ಬೋಡೆ ತಳೆ ಇರ್ತಾನೆ, ಕರಿ ಬೋಡೆ ತಳೆ. ಅವನು ಏನನ್ನ ಹೇಳ್ತಾನೆ ಅಂದ್ರೆ, ಇಲ್ಲಿ ನೋಡಿ ಎಲ್ಲರೂ, ನಾನೊಬ್ಬ ಅಥ್ಲೆಟಿಕ್ ಬಾಡಿ, ಸೊ ನಾನು ನಡ್ಕೊಂಡೇ ಹೋಗ್ಬಿಡ್ತೀನಿ, ಆಲ್ಮೋಸ್ಟ್ ಏನು ಒಂದು 100 ಕಿಲೋಮೀಟರ್ಸ್ ಇರುತ್ತಾ, ಸೊ ನನಗೆ ಕುಡಿಯೋದಕ್ಕೆ ಮಾತ್ರ ಸ್ವಲ್ಪ ನೀರು ಮತ್ತೆ ಊಟ ಕೊಟ್ಬಿಡಿ, ನಾನು ಅದನ್ನ ತಿನ್ಕೊಂಡು ಹೇಗಾದ್ರೂ ದೂರ ಹೋಗಿ ಹೆಲ್ಪಿಗೆ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ
ಮಾಡ್ಕೊಡ್ತೀನಿ ಅನ್ನೋ ತರ ಹೇಳ್ಬೇಕಾದ್ರೆ ಅದಕ್ಕೆ ಇನ್ನೊಬ್ಬ, ಲೋ ಏನೋ ಬುರುಡೆ ತಲೆ ಕಾಮಿಡಿ ಮಾಡ್ತಾ ಇದೀಯ ನೀನು, ಇವಾಗ ಯಾವ ತಿಂಗಳು? ಜೂಲೈ ತಿಂಗಳಲ್ಲಿ ಹೇಗೆ ಬಿಸಿಲು ಇರುತ್ತೆ ಅಂತ ಗೊತ್ತಾ ನಿನಗೆ? ಹೋಗುವಷ್ಟರಲ್ಲಿ ತಲೆ ತಿರುಗಿ ಮೆಂಟಲ್ ಆಗ್ಬಿಡ್ತೀಯ ಕಣು ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ನಾನು ನೈಟ್ ಮಾತ್ರ ಟ್ರಾವೆಲ್ ಮಾಡ್ಕೊತೀನಿ ಅನ್ನೋ ತರ ಹೇಳ್ಬೇಕಾದ್ರೆ, ಏನು ನೈಟ್ ಮಾತ್ರ ನೀನು ಟ್ರಾವೆಲ್ ಮಾಡ್ತೀಯ? ಇಲ್ಲಿ ನೋಡುತ್ತಮ್ಮ, ನೀನು ಹೋಗೋದಕ್ಕೆ ಒಂದು ಕರೆಕ್ಟ್ ಆದ ದಾರಿನೇ ಇಲ್ಲಿ ಇಲ್ಲ. ನಿನ್ನ ಪಾಡಿಗೆ ನೀನು ಸ್ಟ್ರೈಟ್ ಆಗಿ ನೀನು ಹೋಗ್ತೀಯ ಅಂದ್ರೂ ಅದು ರಿಟರ್ನ್ ತಂದು ನಿನ್ನ ಒಂದೇ ಜಾಗಕ್ಕೆ ಬಿಡುತ್ತೆ. ಸೊ ಈ ರೀತಿಯ ದಡ್ಡ ಐಡಿಯಾಗಳನ್ನೆಲ್ಲ ನೀನು ಹಾಕ್ತಾ ಇರಬೇಡ, ಸುಮ್ನಿರು ಅಂತ ಹೇಳ್ಬಿಡ್ತಾರೆ. ಇವಾಗ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ಎಲ್ಲರೂ ಆ ಹೊಡೆದೋಗಿರುವ ಫ್ಲೈಟ್ ಒಳಗಡೆನೆ ಇರ್ತಾರೆ. ಹಾಗೆ ಮಲ್ಗಿ ನಿದ್ದೆ ಮಾಡ್ತಿರ್ತಾರೆ. ಭಯಂಕರವಾಗಿ ಚಳಿ ಆಗ್ತಾ ಇರುತ್ತೆ. ಆವಾಗ ಆ ಕ್ಯಾಪ್ ಹಾಕೊಂಡಿದ್ದ ಹುಡುಗ ನಮ್ಮನ್ನ ಮ್ಯಾನೇಜರ್ ತುಂಬಾನೇ ಬೈದ್ ಬಿಟ್ರಲ್ವಾ, ನಾನು ಲಕ್ಕಿಲ್ದೇ ಇರೋಣ, ಹಾಗಾದ್ರೆ ನಾನು ವೇಸ್ಟಾ ಅಂತ ಹೇಳಿ ಬೇಜಾರಿಂದ ಹೊರಗಡೆ ಬರ್ತಾನೆ. ಗಾಳಿ ತಗೊಳ್ಳೋಣ ಅಂತ ಹೊರಗಡೆ ಬಂದು ಸ್ವಲ್ಪ ದೂರ ನಡೀತಾನೆ. ಆವಾಗ ಲೆಗ್ ಸ್ಲಿಪ್ ಆಗಿ ಒಂದು ಜಾಗದಲ್ಲಿ ಬಿದ್ದೋಗ್ತಾನೆ. ಅದು ಮಾತ್ರ ಇಲ್ಲ, ಅವನ ಕೆಟ್ಟ ಸಮಯಕ್ಕೆ ಆ ಜಾಗದಲ್ಲಿ ಲೈಟ್ ಆಗಿ ಚಿಕ್ಕದಾಗಿ ಬಿರುಗಾಳಿ ಬೀಸ್ತಿರುತ್ತೆ. ಅದು ಬೇರೆ ಜೋರಾಗಿ ಬೀಸ್ತಾ ಇರುತ್ತೆ. ಇವನಿಗೆ ಎಲ್ಲಿ ಬಿದ್ದ, ಯಾವ ಜಾಗದಲ್ಲಿ ಇರ್ತಾ ಇದ್ದಾನೆ ಅಂತಾನೆ ಅವನಿಗೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನೋಡೋದಕ್ಕೆ ಎಲ್ಲೇ ನೋಡಿದ್ರು ಒಂದೇ ರೀತಿ ಕಾಣ್ತಾ ಇದೆ. ಆದ್ರಿಂದ ಹುಡುಗ ತುಂಬಾನೇ ಹೆದರ್ಕೊಂಡು ನನ್ನನ್ನ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಆದ್ರೆ ಫ್ಲೈಟ್ ಒಳಗಡೆ ಮಲ್ಗಿರೋರಿಗೆ ಯಾರಿಗೂ ಈ ಸದ್ದು ಕೇಳ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಜೋರಾಗಿ ಹೊರಗಡೆ ಗಾಳಿ ಬೀಸ್ತಾ ಇದೆ. ಸೊ ಈ ಹುಡುಗನು ಹಾಗೆ ಸುತ್ತಮುತ್ತ ನಡೆದು ಹೋಗ್ತಾನೆ. ಭಯಂಕರವಾಗಿ ಚಳಿ ಆಗ್ತಿರುತ್ತೆ. ಗಾಳಿ ಬೀಸ್ತಾ ಇರುವ ಸ್ಪೀಡ್ಗೆ ಅವನ ಚರ್ಮ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಅನ್ಸುತ್ತೆ, ಅಷ್ಟು ಜೋರಾಗಿ ಬೀಸ್ತಾ ಇದೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಎಲ್ಲರೂ ಎದ್ದು ನೋಡ್ತಾರೆ. ನೋಡಿದ್ರೆ ಆ ಕ್ಯಾಪ್ ಹಾಕಿದ್ದ ಹುಡುಗನನ್ನ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು ಆ ಹುಡುಗ ಅಂತ ಹೊರಗಡೆ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರು ಆ ಹುಡುಗನನ್ನ ಕಾಣ್ತಾ ಇಲ್ಲ. ಅಷ್ಟೇ, ಖಂಡಿತ ಅವನು ಕಾಣೆ ಆಗ್ಬಿಟ್ಟಿರ್ತಾನೆ ಅಂತ ಹೇಳಿ ಎಲ್ಲರೂ ತುಂಬಾನೇ ಬೇಜಾರಾಗ್ತಾರೆ. ಅದೇ ಸಮಯದಲ್ಲಿ ಆ ಕ್ಯಾಪ್ ಹುಡುಗನ ಡೆಡ್ ಬಾಡಿಯನ್ನ ನಮಗೆ ತೋರಿಸ್ತಾರೆ. ನೋಡಿದ್ರೆ ಬೀಸಿದ ಬಿರುಗಾಳಿಗೆ ಅವನ ಚರ್ಮ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ಈ ಕಡೆ ಆ ಕ್ಯಾಪ್ ಹುಡುಗನ ನನ್ನ ಫ್ರೆಂಡ್ ಅನ್ನ ಕಾಣ್ತಾ ಇಲ್ಲ, ನಾನು ಅವನನ್ನ ಹುಡಿಕೊಂಡು ಹೋಗ್ಬೇಕು ಅಂತ ಹೇಳಿ ಹುಡುಗ ಓಡಿ ಹೋಗ್ಬೇಕಾದ್ರೆ ಎಲ್ಲರೂ ಸೇರಿ ಅವನನ್ನ ತಡೆದು ಹೇಗೋ ಅವನನ್ನ ಸಮಾಧಾನ ಮಾಡ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಇವಾಗ್ಲೇನೆ ಇವ್ರುಗಳಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಆ ಡೆಸರ್ಟ್ ಎಷ್ಟು ಕ್ರೂರವಾದ ಡೆಸರ್ಟ್ ಅಂತ. ಆದ್ರಿಂದ ನಮ್ಮ ಹೀರೋಯಿನ್ ಹೀರೋ ಹತ್ರ ಬಂದು, ಇಲ್ಲಿ ನೋಡಿ ಸರ್, ನೀವು ತಾನೇ ಕ್ಯಾಪ್ಟನ್, ನೀವೇ ತಾನೇ ಇವಾಗ ನಮ್ಮ ಎಲ್ಲರಿಗೂ ದಾರಿಯನ್ನ ತೋರಿಸ್ತಾ ಇದ್ದೀರಾ. ಆದ್ರಿಂದ ನಿಜವನ್ನ ಹೇಳಿ, ಖಂಡಿತ ನಿಜವನ್ನ ಹೇಳಿ, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ದಾರಿ ಇದೆಯೋ ಇಲ್ವೋ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಚಾನ್ಸ್ ಇದೆ, ಆದ್ರೆ ಅದಕ್ಕೆ ತುಂಬಾನೇ ಕಡಿಮೆ ಚಾನ್ಸೇನೆ ಇರ್ತಾ ಇರೋದು. ಯಾಕೆಂದ್ರೆ ನಮ್ಮ ಹತ್ರ ರೇಡಿಯೋ ಇಲ್ಲ, ಏನಂದ್ರೂ ಏನುವೇ ಇಲ್ಲ. ಸೊ ಅವರೆಲ್ಲ ನಮ್ಮನ್ನ ಹುಡುಕಿ ಬರೋದಕ್ಕೆ ತುಂಬಾನೇ ಟೈಮ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಹೌದಾ, ಹಾಗಾದ್ರೆ ನಮ್ಮ ಹತ್ರ ಇರುವ ಊಟ ಮತ್ತೆ ನೀರನ್ನ ಇಟ್ಕೊಂಡು ನಾವು ಇಲ್ಲಿಂದ ನಡ್ಕೊಂಡೆ ಹೋಗ್ಬಿಡ್ಬಹುದಲ್ವಾ, ನಡೆದು ಹೋಗೇನೆ ಏನಾದ್ರೂ ಹೆಲ್ಪ್ ಅನ್ನ ರೆಡಿ ಮಾಡಬಹುದಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲಿ ನೋಡು, ನನ್ನ ಕೈಯಲ್ಲಿ ಇಷ್ಟು ಜನರಿಗೂ ಒಂದು ಸುಳ್ಳಾದ ಸ್ಟೇಟ್ಮೆಂಟ್ ಅನ್ನ ಕೊಡೋಕೆ ಆಗಲ್ಲ, ನಾವು ಇಲ್ಲಿಂದ ಹೋಗೋದು ಸಾಧ್ಯವೇ ಇಲ್ಲ, ಅದು ತುಂಬಾ ಕಷ್ಟ. ಆದ್ರಿಂದ ನಾವು ಇರೋ ಫುಡ್ ಅನ್ನ ಇಟ್ಕೊಂಡು ಇಲ್ಲೇನೆ ಸ್ವಲ್ಪ ತಿನ್ಕೊಂಡು ನೀರನ್ನ ಕುಡ್ಕೊಂಡು ಆದಷ್ಟು ಜೀವಂತವಾಗಿ ಇದೇ ಜಾಗದಲ್ಲಿ ಇರ್ತಾ ಇದ್ರೆ ಖಂಡಿತ ನಮ್ಮನ್ನ ಹುಡುಕಿ ಬರ್ತಾರೆ, ನಾವು ಈ ಜಾಗದಿಂದ ಎಸ್ಕೇಪ್ ಆಗಬಹುದು ಅಂತ ಹೇಳ್ತಾನೆ ಹೀರೋ. ಸೊ ಹೀರೋಯಿನ್ಗೆ ಏನನ್ನ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಸಪ್ಪಿಗೆ ಅಲ್ಲಿಂದ ಹೊರಗಡೆ ಬರ್ತಾವಳೆ. ಹೊರಗಡೆ ನೋಡಿದ್ರೆ ತಪ್ಪಿಸ್ಕೊಂಡಿರುವ ವರ್ಕರ್ ಅಲ್ಲಿ ಒಬ್ಬ, ಇಲ್ಲಿ ನೋಡಿ, ಖಂಡಿತ ನಮ್ಮನ್ನ ಹುಡುಕಿ ಯಾರು ಈ ಜಾಗಕ್ಕೆ ಬರಲ್ಲ, ಸೊ ನಾವು ಏನನ್ನ ಮಾಡೋದು ಅಂತ ಹುಡುಗ ಪೇಚಾಡ್ಬೇಕಾದ್ರೆ ಅದಕ್ಕೆ ಆವಾಗ ಮ್ಯಾನೇಜರ್, ಯಾರು ಏನಕ್ಕೂ ವರಿ ಪಡಬೇಡಿ, ಖಂಡಿತ ನಮ್ಮ ಕಂಪನಿ ನಮ್ಮನ್ನ ಹುಡುಕಿ ಬಂದೇ ಬರುತ್ತೆ ಅನ್ನೋ ರೀತಿ ಹೇಳ್ತಾವನೆ. ಅದಕ್ಕೆ ನಮ್ಮ ಹೀರೋಯಿನ್, ಈ ಕಂಪನಿಯಲ್ಲಿ ಕೆಲಸ ಬಿಟ್ಟು ತೆಗೆಯೋ ವಿಷಯವನ್ನೇ ನಮಗೆ ಸರಿಯಾಗಿ ಹೇಳಲ್ಲ, ಅವ್ರಗಳ ಇಷ್ಟಪಾಡಿಗೆ ಅವರು ತೆಗೆದು ಬಿಡ್ತಾರೆ, ಒಂದು ಆಯಿಲ್ ಅನ್ನ ನೆಮ್ಮದಿಯಾಗಿ ತೆಗಿಯೋಕೆ ಬಿಡ್ತಾರ, ಸ್ವಲ್ಪ ದಿನ ಬಿಟ್ರೆ ತಾನೇ ಎಷ್ಟು ಡೀಪ್ ಅಲ್ಲಿ ಆಯಿಲ್ ಇರ್ತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಯೋಕೆ ಆಗುತ್ತೆ. ಅದೊಂದು ಕಂಪನಿನ ಫಸ್ಟ್ ಆಫ್ ಆಲ್ ನಮ್ಮನ್ನ ಅವ್ರುಗಳು ಹುಡುಕೋದೇ ಇಲ್ಲ, ಯಾಕೆಂದ್ರೆ ಅಷ್ಟೊಂದು ಹಣ ಖರ್ಚು ಮಾಡಿ ನಮ್ಮನ್ನೆಲ್ಲ ಅವ್ರು ಹುಡುಕಲ್ಲ ಅಂತ ಕೋಪದಲ್ಲಿ ನಮ್ಮ ಹೀರೋಯಿನ್ ಮಾತಾಡ್ತಿರ್ತಾರೆ. ಸೊ ಇದರಿಂದ ವರ್ಕರ್ಸ್ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ, ಈವನ್ ಮ್ಯಾನೇಜರ್ ಕೂಡ ಬೇಜಾರಾಗ್ತಾರೆ. ಆದ್ರಿಂದ ನೀರಿದೆಯಲ್ವಾ, ಅದರಲ್ಲಿ ಒಂದು ಕ್ಯಾನ್ ಅನ್ನ ತಗೊಂಡು, ನಾನು ಹೋಗ್ತೀನಿ, ನನ್ನ ಜೊತೆ ಬರೋರು ಬನ್ನಿ ಅಂತ ಹೇಳಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಹೊರಡ್ತಾರೆ. ಇನ್ನೊಂದು ಗ್ರೂಪ್, ಏನ್ರೋ ನೀರನ್ನ ತಗೊಂಡು ಹೋಗ್ತಾ ಇದ್ದೀರಾ, ಆ ರೀತಿಯೆಲ್ಲ ನೀವು ತಗೊಂಡು ಹೋಗ್ಬಾರ್ದು ಅಂತ ಹೇಳಿ ಚೇಂಜ್ ಆಗಿ ಮಾತಾಡಿ ಜಗಳ ಮಾಡ್ಕೊತಿರ್ತಾರೆ. ಅದರಲ್ಲಿ ನೀರಿನ ಕ್ಯಾನ್ ಹೊಡೆದೋಗಿ ನೀರೆಲ್ಲ ಕೆಳಗಡೆ ಚೆಲ್ಬಿಡುತ್ತೆ. ಅಷ್ಟೇ, ಇವರೆಲ್ಲ ಶಾಕ್ ಆಗ್ಬಿಡ್ತಾರೆ, ಯಾಕೆಂದ್ರೆ ನೀರು ಆಲ್ರೆಡಿ ಇವರ ಹತ್ರ ಕಡಿಮೆನೆ ಇರ್ತಾ ಇದ್ದಿದ್ದು, ಇವಾಗ ಅದ್ರಲ್ಲೂ ಒಂದು ಕ್ಯಾನು ಹೊಡೆದೋಗ್ಬಿಟ್ಟಿದೆ. ಸೊ ಎಲ್ಲರಿಗೂ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ಸಪ್ಪಿಗೆನೆ ಇರ್ಬೇಕಾದ್ರೇನೆ ಆ ಕನ್ನಡಕ ಹಾಕೊಂಡಿದ್ದ ಟ್ರಾವೆಲರ್ ಹುಡುಗ ಇದ್ದಾನೆ ಅಲ್ವಾ, ಫ್ಲೈಟ್ ಅನ್ನ ಸುತ್ತಮುತ್ತ ನೋಡ್ತಾ ಇದ್ದ ಅಲ್ವಾ, ಅವನು ಇವಾಗ ವಿಸಿಲ್ ಹೊಡೆದು ಎಲ್ಲರನ್ನು ಕರೀತಾನೆ. ಅವನು ಇವಾಗ
ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ ನಮ್ಮಿಂದ ಖಂಡಿತ ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗುತ್ತೆ, ನಡ್ಕೊಂಡು ಹೋಗಿನೋ ಇಲ್ಲ ಬೇರೆ ಯಾರಾದ್ರೂ ಬಂದು ನಮ್ಮನ್ನ ಕಾಪಾಡೋದು ಆ ರೀತಿ ಎಲ್ಲ ಇಲ್ಲ, ನಾವೇನೆ ಹೊಸದಾಗಿ ಒಂದು ಫ್ಲೈಟ್ ಅನ್ನ ಸೃಷ್ಟಿ ಮಾಡೋಣ. ಯಾಕೆಂದ್ರೆ ಈ ಫ್ಲೈಟ್ ಇದೆ ಅಲ್ವಾ, ಈ ಫ್ಲೈಟ್ ಒಳಗಡೆನೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ಒಂದು ಹೊಸ ಎಂಜಿನ್ ಇರ್ತಿದೆ. ಇದು ಹಳೆ ಫ್ಲೈಟ್ ಅನ್ನೋದ್ರಿಂದ ಇದರಲ್ಲಿ 2 ಎಂಜಿನ್ ಇದ್ದಿದೆ. ಸೊ ಇದರಲ್ಲಿ ಚೆನ್ನಾಗಿರ್ತಿರುವ ಒಂದು ಎಂಜಿನ್ ಅನ್ನ ತಗೊಂಡು ನಾವು ಮಾಡಿಫೈ ಮಾಡಿ ಒಂದು ಫ್ಲೈಟ್ ಅನ್ನ ರೆಡಿ ಮಾಡೋಣ. ಆಲ್ರೆಡಿ ನೀವು ನಿಮ್ಮ ಕಂಪನಿಯಿಂದ ತುಂಬಾ ಮಿಷನ್ಸ್ ಗಳನ್ನ ತಂದಿದ್ದೀರಾ ಅಲ್ವಾ, ಸೊ ಅವುಗಳನ್ನ ಯೂಸ್ ಮಾಡಿ ಒಂದು ಚಿಕ್ಕ ಫ್ಲೈಟ್ ಅನ್ನ ನಾವು ಕ್ರಿಯೇಟ್ ಮಾಡೋಕೆ ಆಗುತ್ತೆ. ಅದನ್ನ ಯೂಸ್ ಮಾಡಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕು ಆಗುತ್ತೆ ಅನ್ನೋ ತರ ಐಡಿಯಾವನ್ನ ಕೊಡ್ತಾನೆ ಟ್ರಾವೆಲರ್ ಹುಡುಗ. ಇದನ್ನ ಕೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಈ ಟ್ರಾವೆಲರ್ ಹುಡುಗನನ್ನ ಯಾರು ನಂಬ್ತಾ ಇರ್ಲಿಲ್ಲ. ಆದ್ರೆ ಇವಾಗ್ಲೇನೆ ಅವನ ಬಗ್ಗೆ ಒಂದು ನಿಜವನ್ನ ಹೇಳ್ತಾನೆ. ನಾನು ಈ ರೀತಿ ಫ್ಲೈಟ್ಸ್ ಅನ್ನೆಲ್ಲ ಡಿಸೈನ್ ಮಾಡುವ ಕೆಲಸದಲ್ಲೇ ಇರ್ತಾ ಇದ್ದೀನಿ. ಸೊ ನನಗೆ ಫ್ಲೈಟ್ಸ್ ಗಳ ಬಗ್ಗೆ ತುಂಬಾ ವಿಷಯಗಳು ಗೊತ್ತು. ಸೊ ಆದ್ರಿಂದ ನಾನು ಹೇಳೋ ವಿಷಯವನ್ನ ನಂಬಿ ಅಂತ ಹೇಳಿದ ಮೇಲೆನೆ ಆ ಹುಡುಗನ ಮೇಲೆ ನಂಬಿಕೆನೆ ಬರುತ್ತೆ ಮಿಕ್ಕಿರೋರಿಗೆ. ಸೊ ಈ ದೊಡ್ಡ ಫ್ಲೈಟ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಮ್ಯಾಂಡಲ್ ಮಾಡಿ ಅದರ ಮುಖಾಂತರನೇ ಒಂದು ಚಿಕ್ಕ ಫ್ಲೈಟ್ ಅನ್ನ ನಾವು ಕ್ರಿಯೇಟ್ ಮಾಡೋಣ, ಹೊಸದಾಗಿ ತಯಾರಿ ಮಾಡೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅದೆಲ್ಲ ಆಗಲ್ಲ, ಇವಾಗ ನಮ್ಮ ಹತ್ರ ಇರ್ತಾ ಇರೋದೇ ಸ್ವಲ್ಪ ಊಟ ಮತ್ತೆ ಸ್ವಲ್ಪ ನೀರು ಅಷ್ಟೇ. ಅದನ್ನ ತಿನ್ಕೊಂಡು ಅದನ್ನ ಕುಡ್ಕೊಂಡು ಯಾವುದೇ ರೀತಿಯ ಕೆಲಸಗಳನ್ನು ಮಾಡದೆ ನಾವು ಸುಮ್ನೆ ಇದ್ರೆ ಮಾತ್ರವೇ ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗೋಕೆ ಆಗುತ್ತೆ. ಇಲ್ಲ ಅಂತ ನಾವು ಕೆಲಸ ಮಾಡೋದಕ್ಕೆ ಹೋದ್ರೆ ನಮ್ಮ ಎನರ್ಜಿನೆಲ್ಲ ನಾವು ಕಳ್ಕೊಂಡು 10 ದಿನದಲ್ಲಿ ಊಟ ನೀರು ಅಂತ ಎಲ್ಲವನ್ನು ಖಾಲಿ ಮಾಡಿಬಿಡ್ತೀವಿ. ಅದು ಮಾತ್ರ ಇಲ್ಲ, ನೀವು ಮಾತ್ರ ಫ್ಲೈಟ್ ಅನ್ನ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ಮುಗ್ದೋಯ್ತು ಕತೆ ಅನ್ನೋ ರೀತಿ ಹೀರೋ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಜನರಿಗೆ ತುಂಬಾ ಜನರಿಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ. ಅದ್ರಲ್ಲೂ ಜೇಮ್ಸ್ ಅಂತ ಒಬ್ಬ ಇರ್ತಾನೆ. ಅವನನ್ನ ನೋಡಿದ್ರೆ ಬೇಜಾರ್ ಮಾಡ್ಕೊಂಡು ಆ ಜಾಗವನ್ನೇ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಅವನು ನಡ್ಕೊಂಡಿರುವ ಫುಡ್ ಪ್ರಿಂಟ್ಸ್ ಮಾತ್ರ ಅಲ್ಲಿ ಇರುತ್ತೆ, ಆದ್ರೆ ಅವನು ಎಲ್ಲಿಗೆ ಹೋದ ಅನ್ನೋ ವಿಷಯ ಮಾತ್ರ ಗೊತ್ತಿಲ್ಲ. ಇದನ್ನು ನೋಡಿದ ಹೀರೋಯಿನ್ ಎಲ್ಲವೂ ನಿಮ್ಮಿಂದಾನೆ, ನಾನು ಹೋಗಿ ಅವನನ್ನ ಕರ್ಕೊಂಡು ಬರ್ತೀನಿ ಅಂತ ಹೊರಡೋಕೆ ನೋಡ್ಬೇಕಾದ್ರೆ ಆವಾಗ ಹೀರೋ ಇಲ್ಲಿ ನೋಡಿ ನೀವೇನೋ ಅವನನ್ನ ಹುಡುಕಿ ಹೋಗೋದು ಬೇಕಾಗಿಲ್ಲ, ನಾನು ಹೋಗ್ತೀನಿ, ನಾನು ಅವನನ್ನ ಹುಡುಕಿ ಕಂಡಿಡಿದು ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ಆದ್ರೆ ನಮ್ಮ ಹೀರೋ ತಾನೇ ಎಲ್ಲರನ್ನು ಇಲ್ಲಿ ಸೇಫ್ ಆಗಿ ನೋಡ್ಕೋಬೇಕು. ಆದ್ರೆ ಹೀರೋನೇ ಆ ಜೇಮ್ಸ್ ಅನ್ನ ಹುಡುಕಿ ಹೋಗ್ತಾರೆ. ಹಾಗೆ ಆ ಡೆಸರ್ಟ್ ಅಲ್ಲಿ ತುಂಬಾ ದೂರ ಹುಡುಕಿ ಆ ಜೇಮ್ಸ್ ಅನ್ನ ಕಂಡುಹಿಡಿಬೇಕು ಅಂತ ತುಂಬಾ ದೂರ ಟ್ರಾವೆಲ್ ಮಾಡಿ ಒಂದು ಜಾಗಕ್ಕೆ ಬರ್ತಾರೆ. ಆ ಜಾಗದಲ್ಲಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಚಲ್ಲಾಪಿಲಿ ಏನೋ ಬಿದ್ದಿರುತ್ತೆ. ಏನು ಅಂದ್ರೆ ಕ್ಲಿಫ್ ತರ ಇದ್ದಿದ್ದ ಒಂದು ಜಾಗದಲ್ಲಿ ಫ್ಲೈಟ್ ಕ್ರಾಶ್ ಆಗಿರುತ್ತೆ ಅಲ್ವಾ, ಆ ರೀತಿ ಕ್ರಾಶ್ ಆದಾಗ ಫ್ಲೈಟ್ ಇಂದ ಕೂಡ ಒಬ್ಬರು ಕೆಳಗಡೆ ಬಿದ್ದಿರ್ತಾರೆ ಅಲ್ಲ, ಆ ಜಾಗವೇ ಇದು. ಅವರ ಡೆಡ್ ಬಾಡಿ ಕೂಡ ಅಲ್ಲೇ ಬಿದ್ದಿದೆ. ಆದ್ರೆ ಅವರ ಡೆಡ್ ಬಾಡಿಯ ಪಕ್ಕದಲ್ಲಿ 4-5 ಬುಲೆಟ್ ಗಳು ಬಿದ್ದಿರುತ್ತೆ. ಹಾಗಾದ್ರೆ ಯಾರಾದ್ರೂ ಈ ಜಾಗಕ್ಕೆ ಬಂದಿರಬಹುದು ಅಂತ ನಮ್ಮ ಹೀರೋ ಸ್ವಲ್ಪ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತಾವನೆ. ಹಾಗಿರ್ಬೇಕಾದ್ರೆ ಪಕ್ಕದಲ್ಲಿ ಏನೋ ಒಂದು ರೀತಿಯ ಸದ್ದು ಕೇಳುತ್ತೆ. ಏನು ಅಂತ ನಮ್ಮ ಹೀರೋ ತಿರುಗಿ ನೋಡ್ಬೇಕಾದ್ರೆ ಅದು ಜೇಮ್ಸ್. ಸೊ ಅವನೇ ಈ ಜಾಗಕ್ಕೇನೆ ಬಂದಿದ್ದಾನೆ ಅನ್ಸುತ್ತೆ. ನಮ್ಮ ಹೀರೋ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ಏನಾದ್ರೂ ಸಿಗುತ್ತಾ ಅಂತ ಈ ಕಡೆ ಬಂದೆ, ಅದು ಮಾತ್ರ ಇಲ್ಲ ಬಾಡಿ ಪಕ್ಕದಲ್ಲಿ 4-5 ಬುಲೆಟ್ಸ್ ಬಿದ್ದಿತ್ತು ಅಲ್ವಾ, ಹಾಗಿದ್ರೆ ಖಂಡಿತ ಈ ಜಾಗಕ್ಕೆ ಯಾರೋ ಬೇರೆಯವರು ಬಂದು ಹೋಗಿದ್ದಾರೆ ಅನ್ಸುತ್ತೆ. ಮತ್ತೆ ಅದು ಮಾತ್ರ ಇಲ್ಲ ಡೆಡ್ ಬಾಡಿ ಇದೆಯಲ್ಲ ಅವನು ಬೇರೆ ಯಾರು ಇಲ್ಲ, ನನ್ನ ಕ್ಲೋಸ್ ಫ್ರೆಂಡೇ. ನನ್ನ ವಾಚ್ ಅನ್ನ ಅವನು ಹಾಕೊಂಡಿದ್ದ, ಅದನ್ನ ತಗೊಳ್ಳೋಣ ಅಂತಾನೆ ಬಂದೆ. ಆದ್ರೆ ಅಷ್ಟರಲ್ಲಿ ಆ ವಾಚ್ ಅನ್ನ ಬೇರೆ ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ ಜೊತೆ ಒಂದು ಬೆಟ್ಟಿಂಗ್ ಗೇಮ್ ಅನ್ನ ಆಟ ಆಡ್ಬೇಕಾದ್ರೆ ಅದರಲ್ಲಿ ನಾನು ಸೋತೋಗ್ಬಿಟ್ಟೆ. ಆದ್ರಿಂದ ಆ ವಾಚ್ ಅನ್ನ ಅವನಿಗೆ ಕೊಡ್ಬೇಕಾಗ್ಬಿಡ್ತು. ಸೊ ಹೀಗೇನೆ ಯಾವುದೇ ರೀತಿಯ ಪ್ರಯತ್ನವೂ ಪಡೆದೇ ಇದ್ರೆ ನಾವು ಈ ರೀತಿನೇ ಸಾಯ್ತೀವಿ ಅನ್ಸುತ್ತೆ. ಸೊ ನನ್ನ ಫ್ಯಾಮಿಲಿ ನನಗಾಗಿ ವೇಟ್ ಮಾಡ್ತಿರ್ತಾರೆ. ಆದ್ರಿಂದ ಖಂಡಿತ ನಾನು ಅವರನ್ನ ಹೋಗಿ ಮೀಟ್ ಮಾಡಬೇಕು. ನನಗೆ ಯಾಕೋ ಖಂಡಿತ ನಮ್ಮನ್ನ ಹುಡುಕಿ ಬಂದು ಯಾರು ಕಾಪಾಡಲ್ಲ ಅನ್ಸುತ್ತೆ. ಆದ್ರಿಂದಾನೇ ಆ ಹುಡುಗ ಫ್ಲೈಟ್ ಅನ್ನ ಮಾಡೋಣ ಅಂತ ಹೇಳ್ಬೇಕಾದ್ರೆ ನಾನು ಅದಕ್ಕೆ ಸರಿ ಅಂತ ಹೇಳ್ದೆ ಅಂತ ತುಂಬಾನೇ ಎಮೋಷನಲ್ ಆಗಿ ಜೇಮ್ಸ್ ಮಾತಾಡ್ಬೇಕಾದ್ರೆ ಇದನ್ನ ಕೇಳಿದ ಹೀರೋ ಸರಿ ಫಸ್ಟ್ ನಾವು ಸ್ಟೇ ಆಗಿರುವ ಜಾಗಕ್ಕೆ ಬಾ, ಅಲ್ಲಿ ಡಿಸೈಡ್ ಮಾಡ್ಕೊಳ್ಳೋಣ, ಫ್ಲೈಟ್ ಅನ್ನ ಖಂಡಿತ ಮಾಡೋಣ ಅನ್ನೋ ರೀತಿ ನಮ್ಮ ಹೀರೋ ಒಪ್ಕೋತಾನೆ. ಆದ್ರೆ ಇದನ್ನ ಜೇಮ್ಸ್ ನಂಬೋ ರೀತಿ ಇಲ್ಲ. ಇಲ್ಲ ನೀನು ಹೇಳೋದನ್ನ ನಾನು ನಂಬಲ್ಲ ಅಂತ ಜೇಮ್ಸ್ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹೌದಾ ನೀನೇ ಬೆಡ್ಡಿಂಗ್ ಅನ್ನ ಕಟ್ತೀಯಲ್ವಾ, ಹಾಗಾದ್ರೆ ನನ್ನ ವಾಚ್ ಅನ್ನ ಇಟ್ಕೋ, ಇದೇನೆ ಬೆಟ್ಟ ಅಂತ ಹೇಳಿ ಅವನ ಜೊತೆ ಮಾತಾಡ್ಬೇಕಾದ್ರೆ ಕೊನೆಯದಾಗಿ ಜೇಮ್ಸ್ ಆ ಜಾಗಕ್ಕೆ ಬರೋದಕ್ಕೆ ಒಪ್ಕೋತಾನೆ. ಇಲ್ಲಿ ಫ್ಲೈಟ್ ಇರುವ ಜಾಗದಲ್ಲಿ ನೋಡಿದ್ರೆ ಅಲ್ಲಿರೋರು ಎಲ್ಲರೂ ತುಂಬಾನೇ ಬೇಜಾರಾಗಿ ಸಪ್ಪಿಗಿರ್ತಾರೆ. ಸೊ ಇವಾಗ ಕ್ಯಾಪ್ಟನ್ ಬೇರೆ ಹೋಗ್ಬಿಟ್ಟಿದ್ದಾರೆ ಅಲ್ವಾ, ಎಲ್ಲಿ ಹೋದ್ರು ಕ್ಯಾಪ್ಟನ್, ಮೇ ಬಿ ಜೇಮ್ಸ್ ಮತ್ತೆ ಕ್ಯಾಪ್ಟನ್ ಇಬ್ಬರು ತೀರೋಗ್ಬಿಟ್ಟಿರ್ತಾರೋ ಅಂತ ಏನಿವೆ ಗೊತ್ತಾಗದೆ ಬೇಜಾರಾಗಿ ತುಂಬಾನೇ ಸಪ್ಪಿಗೆ ಕೂತಿರ್ಬೇಕಾದ್ರೆ ಆವಾಗ ದೂರದಲ್ಲಿ ನೋಡ್ಬೇಕಾದ್ರೆ ಇಬ್ಬರು ಬರ್ತಾ ಇರೋ ರೀತಿ ಕಾಣುತ್ತೆ. ಅಷ್ಟೇ ನೋಡಿದ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಬೇಗ ಬೇಗ ಅವರ ಹತ್ರ ಓಡಿ ಹೋಗಿ ಅವರಿಗೆ ಕುಡಿಯೋದಕ್ಕೆ ನೀರನ್ನೆಲ್ಲ ಕೊಡ್ತಾರೆ. ಆಮೇಲೆ ನಮ್ಮ ಹೀರೋ ಸರಿ ಆಯ್ತು ನೀವು ಹೇಳೋದನ್ನ ನಾನು ಒಪ್ಕೋತೀನಿ, ಚಿಕ್ಕ ಫ್ಲೈಟ್ ಅನ್ನ ನಾವು ಮಾಡೋಣ, ಆದ್ರೆ ನೈಟ್ ಟೈಮ್ ಮಾತ್ರವೇ ನಾವು ಕೆಲಸವನ್ನ ಮಾಡ್ಬೇಕು. ಯಾಕೆಂದ್ರೆ ನೈಟ್ ಅಲ್ಲಿ ಬಿಸಿಲು ಇರಲ್ಲ, ಬಿಸಿ ಆಗಲ್ಲ, ನಮ್ಮ ಬಾಡಿ
ಬಾಡಿನೂ ಡಿಹೈಡ್ರೇಟ್ ಆಗಲ್ಲ. ಆವಾಗ ಊಟ ಮತ್ತೆ ನೀರನ್ನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ನಮ್ಮ ಕೈಯಲ್ಲಿ ಕೆಲಸ ಮಾಡೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಎಲ್ಲರೂ ಸರಿ ಅಂತ ಒಪ್ಪಿಗೆಯನ್ನ ಕೊಡ್ತಾರೆ. ಅದೇ ರೀತಿ ಅವತ್ತು ರಾತ್ರಿನೇ ಕೆಲಸವನ್ನ ಶುರು ಮಾಡ್ತಾರೆ. ಏನು ಅಂದ್ರೆ ಇವರ ದೊಡ್ಡ ಫ್ಲೈಟ್ ಅನ್ನ ಸುತ್ತಿ ಬ್ಯಾರಲ್ ತರ ಇಟ್ಟು ಅದರಲ್ಲಿ ಬೆಂಕಿಯನ್ನ ಕಚ್ಚಿಸ್ತಾರೆ. ಇವ್ರಗಳ ಹತ್ರ ಜಾಸ್ತಿನೇ ಫ್ಯೂಯಲ್ ಇದ್ದಿರುತ್ತೆ. ಸೊ ಅದರಿಂದ ಈ ರೀತಿಯ ಒಂದು ಲೈಟ್ ಸೆಟಪ್ ಅನ್ನ ಮಾಡ್ಬಿಟ್ಟು ಅವ್ರಗಳ ಕೆಲಸವನ್ನ ಶುರು ಮಾಡ್ತಾರೆ. ಅಂದ್ರೆ ಫಸ್ಟ್ ಏನು ಅಂದ್ರೆ ಫ್ಲೈಟ್ ಅನ್ನ ಡಿಸ್ಮ್ಯಾಂಡಲ್ ಮಾಡ್ಬೇಕು. ಸೊ ಅದಕ್ಕಾಗಿ ಭಯಂಕರವಾಗಿ ತುಂಬಾ ಹಾರ್ಡ್ ವರ್ಕ್ ಅನ್ನ ಮಾಡ್ತಿರ್ತಾರೆ. ಮತ್ತೆ ಆ ಕಂಪನಿಯಲ್ಲಿ ಮೆಷಿನ್ಸ್ ಇತ್ತಲ್ವಾ ಅದನ್ನೇ ಯೂಸ್ ಮಾಡಿ ಕೆಲಸವನ್ನ ಮಾಡ್ತಿರ್ತಾರೆ. ಆ ರೀತಿ ವರ್ಕ್ ಮಾಡಿ ಆ ದೊಡ್ಡ ಫ್ಲೈಟ್ ಅನ್ನ ಡಿಸ್ಮ್ಯಾಂಡಲ್ ಮಾಡ್ತಿರ್ತಾರೆ. ಹಾಗೆ ಬೆಳಿಗ್ಗೆ ಆಗುತ್ತೆ, ತುಂಬಾ ಪಾರ್ಟ್ಸ್ ಗಳನ್ನ ಡಿಸ್ಮ್ಯಾಂಡಲ್ ಮಾಡ್ಬಿಟ್ಟಿರ್ತಾರೆ. ಅವರ ಹತ್ರ ಇರುವ ನೀರನ್ನು ನೋಡಿದ್ರೆ ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ನೀರು ತುಂಬಾನೇ ಖರ್ಚಾಗ್ತಿರುತ್ತೆ. ಯಾಕೆಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ನೀರನ್ನು ಜಾಸ್ತಿ ತಗೊಳ್ಳೇಬೇಕು ಅಲ್ವಾ. ಹಾಗೆ ಮತ್ತೆ ರಾತ್ರಿ ಆಗುತ್ತೆ, ರಾತ್ರಿ ಮತ್ತೆ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಕೆಲಸ ಮಾಡ್ತಾನೆ ಇರ್ಬೇಕಾದ್ರೆ ಗೊತ್ತಿಲ್ಲದೆ ಆ ಫೈರ್ ಸ್ಪಾರ್ಕ್ಸ್ ಇರುತ್ತೆ ಅಲ್ವಾ, ಆ ಸ್ಪಾರ್ಕ್ ಪಕ್ಕದಲ್ಲಿ ಮಡಗಿದ್ದ ಫ್ಯೂಯಲ್ ಟ್ಯಾಂಕ್ ಮೇಲೆ ಬಿದ್ದಿದ್ರಲ್ಲಿ ಅಷ್ಟೇ ಜೋರಾಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡಿದ್ರೆ ಇವ್ರುಗಳು ಫ್ಲೈಟ್ ಅನ್ನ ರೆಡಿ ಮಾಡೋದಕ್ಕೆ ಅಂತ ತೆಗೆದಿಟ್ಟಿದ್ದ ಪಾರ್ಟ್ಸ್ ಎಲ್ಲ ಮ್ಯಾಪ್ಸ್ ಮತ್ತೆ ಬ್ಲೂ ಪ್ರಿಂಟ್ಸ್ ಎಲ್ಲವೂ ಬೆಂಕಿಯಲ್ಲಿ ಸುಟ್ಟೋಗ್ಬಿಟ್ಟಿರುತ್ತೆ. ಇದನ್ನು ನೋಡಿದ ಎಲ್ಲರಿಗೂ ಬೇಜಾರಾಗುತ್ತೆ. ಮತ್ತೆ ಫ್ಯೂಯಲ್ ಬೇರೆ ಇವರ ಹತ್ರ ಕಡಿಮೆ ಇರ್ತಿದೆ. ಇದನ್ನು ದಾಟಿ ಇವ್ರುಗಳು ಫ್ಲೈಟ್ ಅನ್ನ ಮಾಡ್ಬೇಕು ಅಂದ್ರೆ ಅದು ಇನ್ನವೇ ಲೇಟ್ ಆಗುತ್ತೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಸಪ್ಪಿಗೆ ಆಗ್ತಾರೆ. ಆವಾಗ ನಮ್ಮ ಹೀರೋ, ಹಾಗಾದ್ರೆ ನಾವು ಇನ್ ಮುಂದೆ ರಾತ್ರಿಯಲ್ಲಿ ಕೆಲಸ ಮಾಡೋದು ಬೇಡ, ಹಗಲೊತ್ತಲ್ಲಿ ಕೆಲಸವನ್ನ ಮಾಡೋಣ. ಯಾಕೆಂದ್ರೆ ರಾತ್ರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ರೀತಿಯ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗಳಾಗ್ತಾ ಇದೆ. ಮತ್ತೆ ಅದು ಮಾತ್ರ ಇಲ್ಲ, ನಾವು ಕೂಡ ಲೇಜಿ ಆಗಿರ್ತೀವಿ. ಅದೇ ಏನಾದ್ರೂ ಹಗಲು ಹೊತ್ತಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಎನರ್ಜೆಟಿಕ್ ಆಗಿ ಇರ್ತೀವಿ, ಬೇಗನೆ ಕೆಲಸನ ಮುಗ್ದೋಗುತ್ತೆ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಎಲ್ಲರೂ ಸರಿ ಅಂತಾನೆ ಹೇಳ್ತಾರೆ. ಆದ್ರಿಂದ ಅದೇ ರೀತಿ ನೆಕ್ಸ್ಟ್ ದಿನ ಬೆಳಗ್ಗೆಯಿಂದ ಎಲ್ಲರೂ ಸೂಪರ್ ಆಗಿ ಹಾರ್ಡ್ ವರ್ಕ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ದಿನಗಳು ಕಳಿಬೇಕಾದ್ರೆ ಇವಾಗ ಇವರು ಮಾಡ್ತಾ ಇರುವ ಹೊಸ ಫ್ಲೈಟ್ ಗೆ ಫ್ರಂಟ್ ಪಾರ್ಟ್ ಅನ್ನೇ ಇವರು ರೆಡಿ ಮಾಡಿಬಿಟ್ಟಿರ್ತಾರೆ. ಇವಾಗ ಅದರಲ್ಲಿ 2 ಸೈಡ್ ಗೆ ಬೇಕಾಗಿರುವ ಬ್ಲೇಡರ್ ಫ್ಯಾನ್ಸ್ ಅನ್ನ ಮಾತ್ರ ರೆಡಿ ಮಾಡಬೇಕಾಗಿರುತ್ತೆ. ಸೊ ಆ ರೀತಿ ಫಿಕ್ಸ್ ಮಾಡಬೇಕು ಅಂದ್ರೆ ಚಿಕ್ಕದಾಗಿ ಇರುವ ಒಬ್ಬ ಒಳಗಡೆ ಹೋಗಿ ಅದನ್ನ ಸ್ಟ್ರಾಂಗ್ ಆಗಿ ಹಿಡ್ಕೋಬೇಕಾಗಿರುತ್ತೆ. ಅದ್ರ ಒಳಗಡೆ ಯಾರ ಕೈಯಲ್ಲಿ ಹೋಗೋಕೆ ಆಗುತ್ತೆ ಅಂತ ನೋಡಿದ್ರೆ ಒಬ್ಬ ವರ್ಕರ್ ಇದ್ದಾನೆ ಕುಳ್ಳಕ್ಕೆ ಶಾರ್ಟ್ ಆಗಿ, ಅವನ ಕೈಯಲ್ಲಿ ಮಾತ್ರವೇ ಅದು ಆಗುತ್ತೆ. ಸೊ ಅವನ ಹತ್ರ ನೀನು ಮಾತ್ರ ಒಳಗಡೆ ಹೋಗಿ ಸ್ಟಡಿಯಾಗಿ ಸ್ಟ್ರಾಂಗ್ ಆಗಿ ಹಿಡ್ಕೋತೀಯಾ ಅಂತ ಕೇಳ್ಬೇಕಾದ್ರೆ, ಏನು ಸ್ಟಡಿಯಾಗಿ ಸ್ಟ್ರಾಂಗ್ ಆಗಿ ಹಿಡ್ಕೋಬೇಕಾ, ನಾನು ನಿಮ್ ರೀತಿ ವರ್ಕರ್ ಅಲ್ಲ ಕಣಪ್ಪ, ನಾನೊಬ್ಬ ಕುಕ್ಕು ಅಷ್ಟೇ, ಅಡುಗೆ ಮಾಡೋಕೆ ಬರುತ್ತೆ, ಇವೆಲ್ಲ ಏನು ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ಬಿಡ್ತಾನೆ. ಆದ್ರೂ ಇವ್ರುಗಳಿಗೆ ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅವನ ಜೊತೆನೆ ಚೆನ್ನಾಗಿ ಮಾತಾಡಿ ಅವನನ್ನೇ ಒಳಗಡೆ ಕಳಿಸ್ಕೊಟ್ಬಿಡ್ತಾರೆ. ಇವನು ಕೂಡ ಅದ್ರ ಮಧ್ಯದಲ್ಲಿ ಕೂತ್ಕೊಂಡು ಆ ವಿಂಗ್ಸ್ ಅನ್ನ ಹಿಡ್ಕೊಳ್ಳೋದಕ್ಕಾಗಿ ರೆಡಿ ಆಗಿರ್ತಾನೆ. ಇವಾಗ ಅದೇ ರೀತಿನೇ ಎಲ್ಲ ಕಡೆನೂ ಫಿಕ್ಸ್ ಮಾಡ್ತಿರ್ತಾರೆ. ಒಂದು ಸೈಡ್ ವಿಂಗ್ಸ್ ಅನ್ನ ಫಿಕ್ಸ್ ಮಾಡಾಯ್ತು, ಇವಾಗ ಇನ್ನೊಂದು ಸೈಡ್ ಅಲ್ಲಿ ಫಿಕ್ಸ್ ಮಾಡ್ತಿರ್ತಾರೆ. ಆ ರೀತಿ ಫಿಕ್ಸ್ ಮಾಡ್ಬೇಕಾದ್ರೆ ಒಂದು ಚಿಕ್ಕ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದರಲ್ಲಿ ಆ ವಿಂಗ್ಸ್ ಹಗ್ಗಗಳನ್ನೆಲ್ಲ ಬಿಚ್ಕೊಂಡು ಸ್ಪೀಡ್ ಆಗಿ ಅವನಿಗೆ ಹೊಡ್ಕೊಳ್ಳೋಕೆ ಹೋಗುತ್ತೆ. ಇದನ್ನ ನೋಡಿದ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಫಟ್ ಅಂತ ವಿಂಗ್ಸ್ ಬಂದು ಹೊಡ್ಕೋಬೇಕಾದ್ರೆ ಖಂಡಿತ ಹುಡುಗ ಚಟ್ನಿ ಆಗಿ ಸತ್ತೋಗ್ಬಿಟ್ಟಿರ್ತಾನೆ ಅಂತ ಅನ್ಕೋತಾರೆ ಎಲ್ಲರುವೆ. ಸೊ ಎಲ್ಲರುವೆ ಗಾಬರಿಯಾಗಿ ಬೇಗ ಬೇಗ ಹೊರಗಡೆ ಓಡಿ ಬಂದು ನೋಡ್ಬೇಕಾದ್ರೆ ಮಾಸ್ ಆಗಿ ಕೆಳಗಡೆ ಇಳಿದು ಬಂದು ನಿಂತ್ಕೋತಾನೆ ನಮ್ಮ ಕುಕ್. ಏನ್ರಪ್ಪ ಈ ಚಿಕ್ಕ ಕೆಲಸಕ್ಕಾಗಿ ನನ್ನನ್ನ ಕರಿದ್ರ ಛೇ ಅನ್ನೋ ರೀತಿ ಮಾತಾಡ್ತಿರ್ತಾನೆ. ಸೊ ಇವಾಗ ಸಕ್ಸಸ್ಫುಲ್ ಆಗಿ 2 ಕಡೆನೂ ವಿಂಗ್ಸ್ ಅನ್ನ ಫಿಕ್ಸ್ ಮಾಡಾಯ್ತು. ಸೊ ಹಾಗೆ ಇನ್ನ 2 ದಿನ ಕಳೆಯುತ್ತೆ. ಇವ್ರುಗಳು ಎಲ್ಲರೂ ಹಾರ್ಡ್ ವರ್ಕ್ ಅನ್ನ ಮಾಡ್ತಾರೆ. ನೀರು ಮತ್ತೆ ಊಟ ಕೂಡ ಕಡಿಮೆ ಆಗ್ತಾನೆ ಇರುತ್ತೆ. ಆದ್ರೂ ಇವ್ರುಗಳು ಹೇಗಾದ್ರೂ ಫ್ಲೈಟ್ ಅನ್ನ ರೆಡಿ ಮಾಡ್ಬಿಡ್ಬಹುದು ಅಂತ ಒಂದು ರೀತಿಯ ಕಾನ್ಫಿಡೆನ್ಸ್ ಅಲ್ಲಿ ವರ್ಕ್ ಅನ್ನ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ಈ ಫ್ಲೈಟ್ ಮುಗಿಯೋ ಸ್ಟೇಜ್ ಗೆ ಬಂದ್ಬಿಟ್ಟಿದೆ ಇವಾಗ. ಸೊ ಕ್ಲೌಡ್ಸ್ ಅನ್ನು ಇವಾಗ ನೋಡ್ಬೇಕಾದ್ರೆ ತುಂಬಾನೇ ಡಾರ್ಕ್ ಆಗ್ತಿರುತ್ತೆ. ಏನು ಅಂತ ನೋಡಿದ್ರೆ ಮಳೆ ಬರುತ್ತೆ ಅನ್ಸುತ್ತೆ. ಇವಾಗ ಎಲ್ಲರಿಗೂ ಇವಾಗ ತುಂಬಾನೇ ಖುಷಿ ಆಗುತ್ತೆ. ಅಪ್ಪ ಇಷ್ಟು ಬಿಸಿಲಲ್ಲೂ ಈ ರೀತಿಯ ಒಂದು ಚಳಿ ಕ್ಲೈಮೇಟ್ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂತ ಖುಷಿಯಾಗಿ ನೋಡ್ತಿರ್ತಾರೆ. ಆದ್ರೆ ಅವಾಗ ನಮ್ಮ ಹೀರೋ ಮಾತ್ರ ಅದನ್ನ ನೋಡಿ ತುಂಬಾನೇ ಹೆದರ್ಕೋತಾನೆ. ಏನು ಅಂತ ನೋಡಿದ್ರೆ ದೂರದಲ್ಲಿ ಸಿಡಿಲು ಬೀಳ್ತಿದೆ, ಲೈಟ್ನಿಂಗ್ ಬೀಳ್ತಿದೆ. ಸೊ ಅದು ಮಾತ್ರ ಫ್ಲೈಟ್ ಗೆ ಬೀಳ್ತು ಅಂದ್ರೆ ಅಷ್ಟೇ ಕತೆ ಮುಗೀತು. ಫ್ಯೂಯಲ್ ಬೇರೆ ಅದರಲ್ಲಿ ಲೋಡ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಬಿದ್ರೆ ಅಷ್ಟೇ ಮುಗೀತು ಅಂತ ತುಂಬಾನೇ ಹೆದರ್ಕೋತಾನೆ ಹೀರೋ. ಯಾಕೆಂದ್ರೆ ಫ್ಲೈಟ್ ಅಲ್ಲೆಲ್ಲ ಸಿಡಿಲು ಬೀಳ್ಬಾರ್ದು ಅನ್ನೋದಕ್ಕಾಗಿ ಒಂದು ರೀತಿಯ ಸೆಟಪ್ ಅನ್ನ ಮಾಡಿಟ್ಟಿರ್ತಾರೆ. ಸೊ ಅದನ್ನ ಇವ್ರುಗಳ ಕೈಯಲ್ಲಿ ಇಲ್ಲಿ ಸೆಟ್ ಮಾಡೋಕೆ ಆಗ್ತಿಲ್ಲ. ಅದು ಮಾತ್ರ ಇಲ್ಲ, ಒಂದು ಕಬ್ಣವನ್ನ ಹಾಕಿ ಅದನ್ನ ಗ್ರೌಂಡೆಡ್ ಮಾಡಿರ್ಬೇಕು. ಆ ರೀತಿ ಮಾಡಿದ್ರೆ ಮಾತ್ರವೇ ಸಿಡಿಲು ಬಿದ್ರು ಕೂಡ ಅದು ಹಾಗೆ ಗ್ರೌಂಡ್ ಗೆ ಹೋಗ್ಬಿಡುತ್ತೆ, ಫ್ಲೈಟ್ ಅನ್ನ ಅಫೆಕ್ಟ್ ಮಾಡಲ್ಲ. ಇದು ಅಲ್ಲಿರೋ ತುಂಬಾ ಜನರಿಗೆ ಗೊತ್ತಿರುತ್ತೆ. ಆದ್ರಿಂದ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ, ಸಿಡಿಲು ಅವ್ರಗಳ ಮೇಲೆ ಬಿದ್ಬಿಡ್ಬಾರ್ದು ಅಂತ. ಆದ್ರೆ ಆವಾಗ ಟ್ರಾವೆಲರ್ ಹುಡುಗ ಮಾತ್ರ ಫ್ಲೈಟ್ ಅಲ್ಲಿ ಕೂತ್ಕೊಂಡು ಅವನ ಕೆಲಸವನ್ನ ಮಾಡ್ತಿರ್ತಾನೆ. ನಡೀತಿರುವ ಸಿಡಿಲು ಬಿಡುವ ಎಲ್ಲ ವಿಷಯವನ್ನು ಶಾಕ್ ಆಗಿ ನೋಡ್ತಿರ್ತಾನೆ. ಏನು ಇದು ಫ್ಲೈಟ್ ಡಿಸೈನರ್ ಅಂತ ಹೇಳ್ದ, ಆದ್ರೆ ಇದೊಂದು ನಾರ್ಮಲ್ ವಿಷಯ, ಇದು ಕೂಡ ಅವನಿಗೆ ಗೊತ್ತಿಲ್ವಲ್ಲ ಅಂತ ಎಲ್ಲರೂ ಆ ವಿಷಯವನ್ನ ನೋಟ್ ಮಾಡ್ತಿರ್ತಾರೆ. ಹಾಗೆ ಅಷ್ಟರಲ್ಲಿ ಏನನ್ನ ಮಾಡ್ತಾರೆ ಅಂದ್ರೆ ಒಂದು ಕಬ್ಣದ ವೈರ್ ತಂತಿಯನ್ನ ತಗೊಂಡು ಬಂದು ಅದನ್ನ ಫ್ಲೈಟ್ ಗೆ ಕಟ್ಟಿ ಅದು ಹಾಗೆ ಗ್ರೌಂಡ್ ಗೆ ಪಾಸ್ ಆಗೋ ರೀತಿ ಸೆಟ್ ಮಾಡಿ ಇಟ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ
ಹೀರೋ ಆ ಟ್ರಾವೆಲರ್ ಹುಡುಗನನ್ನ ಕಾಪಾಡಬೇಕು ಅಂತ ಸ್ಪೀಡ್ ಆಗಿ ಬಂದು ಸಿಡಿಲು ಬೀಳ್ಬೇಕಾದ್ರೆ ಜಸ್ಟ್ ಮಿಸ್ ಅಲ್ಲಿ ಅವನನ್ನ ಹಿಡ್ಕೊಂಡು ಫ್ಲೈಟ್ ಅನ್ನ ಬಿಟ್ಟು ಜಂಪ್ ಮಾಡ್ತಾರೆ. ಜಸ್ಟ್ ಮಿಸ್ ಗ್ರೇಟ್ ಎಸ್ಕೇಪ್ ಆಗ್ತಾರೆ ಇಬ್ಬರುವೆ. ಅದು ಮಾತ್ರ ಇಲ್ಲ, ಗ್ರೌಂಡಿಂಗ್ ಸೆಟಪ್ ಅನ್ನ ಮಾಡಿಟ್ಟಿದ್ರಿಂದ ಫ್ಲೈಟ್ ಕೂಡ ತಪ್ಪಿಸಿಕೊಳ್ಳುತ್ತೆ ಬ್ಲಾಸ್ಟ್ ಆಗದೆ. ಸೊ ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆಲ್ಮೋಸ್ಟ್ ಇವರು ಫ್ಲೈಟ್ ಅನ್ನ ಕಂಪ್ಲೀಟ್ ಮಾಡೋಯ್ತು. ಆದ್ರಿಂದ ಅದರಲ್ಲಿ ಒಬ್ಬ ಏನನ್ನ ಮಾಡ್ತಾನೆ ಅಂದ್ರೆ ಆ ಫ್ಲೈಟ್ ಗೆ ಫೀನಿಕ್ಸ್ ಅಂತ ಹೆಸರನ್ನ ಇಟ್ಟು ಬರಿತಿರ್ತಾನೆ. ಅಂದ್ರೆ ಏನು, ಸತ್ರು ಮತ್ತೆ ಹುಟ್ಟಿ ಬರೋದು. ಸೊ ಒಂದು ದೊಡ್ಡ ಫ್ಲೈಟ್ ಹೋಗಿ ಮತ್ತೆ ಅದ್ರ ಒಳಗಡೆಯಿಂದಾನೆ ಒಂದು ಚಿಕ್ಕ ಫ್ಲೈಟ್ ಬಂದಿದೆ ಅಲ್ವಾ. ಸೊ ಅದಕ್ಕಾಗಿ ಆ ಸಮಯದಲ್ಲಿ ನಮ್ಮ ಹೀರೋ ಅವನ ಅಸಿಸ್ಟೆಂಟ್ ಇದ್ದಾನೆ ಅಲ್ವಾ, ಅವನು ನೀರಿನ ಕ್ಯಾನ್ ಅನ್ನ ಹೊರಗಡೆ ತಗೊಂಡು ಬಂದು, ಹೇ ಯಾರೋ ಅವನು ನೀರನ್ನ ಕದ್ದು ಕದ್ದು ಕುಡಿತಾ ಇರೋದು ನಾನು ಡೈಲಿ ನೋಟ್ ಮಾಡ್ತಾನೆ ಇದ್ದೀನಿ, ನೀರು ಕಡಿಮೆ ಆಗ್ತಾನೆ ಇದೆ, ಯಾರೋ ಡೈಲಿ ತಗೊಂಡು ನೀರನ್ನ ಕುಡಿಯೋದು ಅಂತ ಕೇಳಿದ ತಕ್ಷಣ ಎಲ್ಲರಿಗೂ ಟೆನ್ಷನ್ ಆಗ್ಬಿಡ್ತಾರೆ. ಯಾರೋ ಅದು ಕುಡಿದಿದ್ದು, ಯಾರೋ ಅವನು ಕಲ್ಲ ಅಂತ ಅದು ಇದು ಅಂತ ಪೇಚಾಡ್ತಿರ್ಬೇಕಾದ್ರೆ ಆವಾಗ ಟ್ರಾವೆಲರ್ ಹುಡುಗ ಅವನು ಧೈರ್ಯವಾಗಿ ಮುಂದೆ ಬಂದು, ನಾನೇ ತಗೊಂಡು ಕುಡಿತಿದ್ದೀನಿ, ಯಾಕೆಂದ್ರೆ ನಿಮಗಿಂತ ನಾನು ತಾನೇ ಜಾಸ್ತಿ ಕೆಲಸ ಮಾಡ್ತಾ ಇರೋದು, ನೈಟ್ ಕೂಡ ನಾನೇ ತಾನೇ ಕೆಲಸ ಮಾಡೋದು, ಹಾಗಿರ್ಬೇಕಾದ್ರೆ ನೀರು ಜಾಸ್ತಿ ಖರ್ಚು ಆಗೇ ಆಗುತ್ತೆ ಅಂತ ಕೊಬ್ಬಿಂದಾನೆ ಮಾತಾಡ್ತಿರ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಲವ್, ನಿನ್ನನ್ನು ಒದ್ದು ಓಡಿಸ್ಬಿಡ್ತೀನಿ, ಎಷ್ಟು ಧೈರ್ಯ ಇದ್ರೆ ನೀನು ಈ ರೀತಿ ಮಾತಾಡ್ತೀಯ ಅಂತ ಅವನ ಜೊತೆ ಜಗಳ ಮಾಡ್ತಿರ್ತಾರೆ. ಇವರಿಬ್ಬರು ಜಗಳ ಮಾಡ್ಕೋತಿರೋದನ್ನ ನೋಡಿದ ನಮ್ಮ ಹೀರೋಯಿನ್ ಟೆನ್ಷನ್ ಆಗ್ಬಿಡ್ತಾರೆ. ಏನ್ರು ನೀವು ಯಾವಾಗ ನೋಡಿದ್ರು ಜಗಳ ಮಾಡ್ಕೋತಿದ್ದೀರಲ್ಲ ಅಂತ ಬೇಜಾರಾಗಿ ಸಪ್ಪಿಗೆ ದೂರದಲ್ಲಿ ಬಂದು ಒಂದು ಜಾಗದಲ್ಲಿ ಕೂತ್ಕೋತಾರೆ. ಆ ರೀತಿ ಕೂತಿದ ತಕ್ಷಣ ಏನನ್ನು ನೋಡಿ ತುಂಬಾನೇ ಹೆದರ್ಕೋತಾರೆ. ನಂತರ ಬೇಗ ಬೇಗ ಫ್ಲೈಟ್ ಗೆ ಓಡಿ ಬಂದು ಅಲ್ಲಿರೋರ ಹತ್ರ ಆ ವಿಷಯವನ್ನ ಏನು ಅಂತ ಹೇಳ್ತಾರೆ. ಇವಾಗ ರಾತ್ರಿ ಆಗುತ್ತೆ. ಎಲ್ಲರೂ ಆ ಜಾಗಕ್ಕೆ ಬಂದು ಏನೋ ವಿಷಯವನ್ನ ವಾಚ್ ಮಾಡ್ತಿರ್ತಾರೆ. ಏನು ಅಂತ ನೋಡಿದ್ರೆ ಇವ್ರುಗಳು ಇರ್ತಾ ಇರುವ ಜಾಗಕ್ಕೆ ಪಕ್ಕದಲ್ಲೇನೆ ಕ್ಯಾಂಪ್ ಅನ್ನ ಹಾಕೊಂಡು ಕಳ್ಳರುಗಳು ಸೆಟ್ಲ್ ಆಗಿರ್ತಾರೆ. ಅಂದ್ರೆ ಡೆಸರ್ಟ್ ಅಲ್ಲಿ ಮರುಭೂಮಿಯಲ್ಲಿ ಕಳ್ಳರುಗಳೆಲ್ಲ ಇರ್ತಾರೆ ಅಲ್ವಾ, ಅಂತಹ ಕಳ್ಳರು ಇಲ್ಲಿ ಕ್ಯಾಂಪ್ ಅನ್ನ ಹಾಕೊಂಡು ಸೆಟ್ಲ್ ಆಗಿದ್ದಾರೆ. ಇದನ್ನ ನೋಡಿದ ನಮ್ಮ ಹುಡುಗರು ಏನನ್ನ ಮಾಡೋಣ, ಇವ್ರುಗಳನ್ನ ಹಾಗೆ ಬಿಟ್ಬಿಡೋಣವಾ, ಇಲ್ಲ ಅಕಸ್ಮಾತ್ ಇವ್ರುಗಳನ್ನ ಹಾಗೆ ಬಿಟ್ರೆ ಇವ್ರುಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಅವನ ಅಸಿಸ್ಟೆಂಟ್, ಇಲ್ಲ ನಾವು ಅವ್ರಗಳ ಹತ್ರ ಹೋಗಿ ನಾರ್ಮಲ್ ಆಗಿ ಮಾತಾಡೋಣ, ಮೇ ಬಿ ಅವರ ಹತ್ರ ನೀರಿರೋದಕ್ಕೆ ಚಾನ್ಸಸ್ ಇರಬಹುದು, ಆ ರೀತಿ ಇದ್ರೆ ಅವರ ಹತ್ರ ಕೇಳಿ ನೀರನ್ನ ನಾವು ತಗೋಬಹುದಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಲೋ ಏನೋ ಮಾತಾಡ್ತಾ ಇದೆಯಾ ನೀನು, ಅವ್ರುಗಳು ಕಳ್ಳರು, ನಮ್ಮನ್ನ ಹಿಡಿದು ನಮ್ಮ ಹತ್ರ ಇರುವ ಎಲ್ಲವನ್ನು ಕದ್ಕೊಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಸಿಸ್ಟೆಂಟ್, ನಮ್ಮ ಹತ್ರ ಇವಾಗ ಕದಿಯೋದಕ್ಕೆ ಏನಿದೆ, ಹಾಗೆ ತಪ್ಪಿಸ್ಕೊಂಡ್ರು ನಮ್ಮ ಜೀವವನ್ನಾದ್ರೂ ನಾವು ಕಾಪಾಡ್ಕೋಬಹುದು, ನೀರನ್ನು ಯೂಸ್ ಮಾಡಿ, ಯಾಕೆ ನಾವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಕೂಡ ಅವ್ರುಗಳು ಸಹಾಯ ಮಾಡಬಹುದಲ್ವಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಇದನ್ನ ಕೇಳಿ ಒಂದು ಚೂರು ನಂಬಿಕೆನೇ ಇಲ್ಲ. ಆದ್ರೂ ಈ ಅಸಿಸ್ಟೆಂಟ್ ಕೇಳ್ಕೊಳ್ಳೋದ್ರಿಂದ ಆ ಅಸಿಸ್ಟೆಂಟ್ ಮತ್ತೆ ಮ್ಯಾನೇಜರ್ ಮತ್ತೆ ಅಲೆಕ್ಸ್ ಅಂತ ಒಬ್ಬ ಹುಡುಗ ಮೂವರ್ವೆ ಆ ಕಳ್ಳರ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಹಿಂದೆನೆ ನಮ್ಮ ಹೀರೋ ಯಾರಿಗೂ ಗೊತ್ತಿಲ್ಲದೆ ಇವ್ರುಗಳಿಗೆ ಪ್ರೊಟೆಕ್ಷನ್ ಅನ್ನು ಕೊಡ್ಬೇಕು ಅಂತ ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ಹೋಗ್ತಾರೆ. ಹೀರೋ ಜೊತೆಗೆ ಜೇಮ್ಸ್ ಅಂತ ಒಬ್ಬ ಇರ್ತಾನೆ ಅಲ್ವಾ, ಅದೇ ವಾಚ್ ನ ಬೆಡ್ ಕಟ್ಟಿದ್ದಲ್ಲ, ಅವನು ಕೂಡ ಹೀರೋ ಜೊತೆನೆ ಬರ್ತಾನೆ. ಸೊ ಹೀಗೆ ಫಸ್ಟ್ ಮೂವರು ಬಂದಿದ್ರಲ್ವಾ, ಅವರು ಡೈರೆಕ್ಟ್ ಕಳ್ಳರ ಹತ್ರ ಬಂದು ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಕಳ್ಳರನ್ನ ನೋಡಿದ್ರೆ ಮುಖ ಪೂರ್ತಿ ಕವರ್ ಮಾಡ್ಕೊಂಡಿರ್ತಾರೆ. ಅವ್ರುಗಳು ನಮ್ಮ ಹುಡುಗರನ್ನ ನೋಡಿದ ತಕ್ಷಣ ಏನೋ ಪಕ್ಕವಾಗಿ ಪ್ಲಾನ್ ಮಾಡ್ಕೊಬಿಟ್ರು ಅನ್ಸುತ್ತೆ, ನಮ್ಮ ಹುಡುಗರ ಹತ್ರ ಇಂದ ಕದಿಯೋಕೆ ಮೇ ಬಿ ಕೊಂದ್ರು ಕೊಲ್ಬಹುದು. ಆ ರೀತಿನೇ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಹಿಂದೆನೆ ನಮ್ಮ ಹೀರೋ ಮತ್ತೆ ಜೇಮ್ಸ್ ಬಂದಿರ್ತಾರೆ ಅಲ್ವಾ. ಆ ಜೇಮ್ಸ್ ಅವನ ವಾಚ್ ಬೇರೆ ಕಾಣೆ ಆಗ್ಬಿಟ್ಟಿದೆ ಅಂತ ಹೇಳಿರ್ತಾನೆ ಅಲ್ಲ, ಅದು ನೆನ್ಪಿದ್ಯಾ ಡೆಡ್ ಬಾಡಿ ಕೈಯಲ್ಲಿ ಇರ್ತಾ ಇದ್ದಿದ್ದು ವಾಚ್. ಆ ವಾಚ್ ಇಲ್ಲಿರುವ ಕಳ್ಳನ ಒಬ್ಬನ ಕೈಯಲ್ಲಿ ಇರ್ತಾ ಇರೋದನ್ನ ನೋಡ್ಬಿಡ್ತಾನೆ ಜೇಮ್ಸ್. ಸೊ ಗಾಬರಿಯಲ್ಲಿ ಅದು ನನ್ನ ವಾಚ್ ಕಣೋ ಅಂತ ಜೋರಾಗಿ ಕಿರ್ಚ್ ಬಿಡ್ತಾನೆ. ಅಷ್ಟೇ ಇದನ್ನ ನೋಡಿದ ಕಳ್ಳರು ಬೇಗ ಗನ್ನನ್ನ ತಗೊಂಡು ಆ ಅಲೆಕ್ಸ್ ಅನ್ನ ಶೂಟ್ ಮಾಡಿ ಬಿಡ್ತಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅನ್ನ ಶೂಟ್ ಮಾಡೋಷ್ಟ್ರಲ್ಲಿ ನಮ್ಮ ಹೀರೋ ಎದ್ದು ನಿಂತು ಅವನ ಹತ್ರ ಇರುವ ಗನ್ನನ್ನ ಯೂಸ್ ಮಾಡಿ ಅಲ್ಲಿರುವ 2-3 ಕಳ್ಳರುಗಳನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಆದ್ರೂ ಒಬ್ಬ ಕಳ್ಳ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಬೇಗ ಬೇಗ ಎಸ್ಕೇಪ್ ಆಗಿ ಬಿಡ್ತಾನೆ. ಇವ್ರುಗಳ ಕೈಯಲ್ಲಿ ಅವನನ್ನ ಹಿಡಿಯೋದಕ್ಕೆ ಆಗ್ಲಿಲ್ಲ. ಸೊ ಇವಾಗ ಇಲ್ಲಿರೋರು ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ, ಯಾಕೆಂದ್ರೆ ಅಲೆಕ್ಸ್ ಅನ್ನ ಬೇರೆ ಶೂಟ್ ಮಾಡಿ ಬಿಟ್ಟಿದ್ದಾರೆ ಅಲ್ವಾ. ಸೊ ಬೇಗ ಬೇಗ ಇವರ ಫ್ಲೈಟ್ ಇರುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋಯಿನ್ ಚೆಕ್ ಮಾಡಿ ನೋಡ್ತಾಳೆ, ಆದ್ರೆ ಕೊನೆಗೂ ಅವನನ್ನ ಕಾಪಾಡೋದಕ್ಕೆ ಆಗಲ್ಲ, ಅವನು ಸತ್ತೋಗ್ಬಿಡ್ತಾನೆ. ಅಷ್ಟೇ ಎಲ್ಲರಿಗೂ ಬೇಜಾರಾಗೋಗ್ತಾರೆ. ಇಷ್ಟು ದಿನ ಇವ್ರುಗಳ ಜೊತೆ ಇದ್ದು ಇವ್ರುಗಳ ಜೊತೆ ಕೆಲಸ ಮಾಡಿದ್ದ ಒಬ್ಬ ಸತ್ತೋಗ್ಬಿಟ್ರೆ ಸಡನ್ ಆಗಿ ಇವ್ರುಗಳಿಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ. ಸೊ ಲಾಸ್ಟ್ ಆಗಿ ಅವನಿಗೂ ಫ್ಯೂನರಲ್ ನ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದ್ರಲ್ಲೂ ನಮ್ಮ ಹೀರೋಯಿನ್ ಆ ಕಳ್ಳರ ಕ್ಯಾಂಪ್ ಅಲ್ಲಿ ಏನಾದ್ರೂ ಸಿಗ್ಬಹುದು ಅಂತ ಆ ಕ್ಯಾಂಪ್ ಗೆ ಹೋಗೋದಕ್ಕೆ ನೋಡ್ತಾಳೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋಯಿನ್ ಅವಳ ಕಾಲನ್ನ ಒಬ್ಬ ಕ್ಯಾಚ್ ಮಾಡ್ಕೋತಾನೆ. ನೋಡಿದ್ರೆ ಆ ಕಲ್ಲನಲ್ಲಿ ಒಬ್ಬನಿಗೆ ಜೀವ ಇದ್ದಿದೆ. ಸೊ ಅವನನ್ನ ತಕ್ಷಣ ಫ್ಲೈಟ್ ಇರುವ ಜಾಗಕ್ಕೆ ಎತ್ತಕೊಂಡು ಬರ್ತಾರೆ. ಇವನನ್ನ ಏನನ್ನ ಮಾಡೋಣ, ಇವನಿಗೆ ನೀರನ್ನು ಕೊಡೋಣವಾ, ಇವನನ್ನ ಹಾಗೆ ಬಿಟ್ರೆ ಸತ್ತೋಗ್ತಾನೆ ಅಂತ ಎಲ್ಲರಿಗೂ ಮಾತಾಡ್ತಾ ಇರ್ಬೇಕಾದ್ರೆ
ಒಳಗಡೆಯಿಂದ ನಮ್ಮ ಟ್ರಾವೆಲರ್ ಹುಡುಗ ಬರ್ತಾನೆ. ಏನ್ರು ಮಾತಾಡ್ತಾ ಇದ್ದೀರಾ, ನಮ್ಮ ಹುಡುಗನನ್ನ ಶೂಟ್ ಮಾಡಿ ಕೊಂದಿದ್ದಾನೆ, ಅವನನ್ನ ಸುಮ್ನೆ ಬಿಡೋದಾ, ಬೇಗ ಗನ್ನನ್ನ ತಗೊಂಡು ಅವನನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳಿ ಅವನ ಕೈಗೆ ಗನ್ನನ್ನ ತಗೊಂಡು ಅವನೇ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಅಷ್ಟೇ ಇದನ್ನು ನೋಡಿದ ನಮ್ಮ ಹೀರೋಗೆ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ಬಿಡುತ್ತೆ. ಏನು ನೀನು ನಿನ್ನ ಪಾಡಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದೆಯಲ್ಲ, ನಿನಗೇನು ಬುದ್ಧಿನೇ ಇಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟ್ರಾವೆಲರ್ ಹುಡುಗ, ಇಲ್ಲಿ ನೋಡು, ನಿಮ್ಮ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇರೋದು ನಾನು, ಸೊ ನಾನೇನೆ ಇವಾಗ್ಲೂ ನಾನು ಹೇಳೋದನ್ನೇ ನೀವು ಕೇಳ್ಬೇಕು ಅಂತ ಹೇಳಿ ಅವನು ಕಿರ್ಚಾಡ್ತಿರ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋ ಟೆನ್ಷನ್ ಆಗಿ ಅವನಿಗೆ ಪೈಡ್ ಅಂತ ಒಂದು ಪಂಚನ ಮಾಡ್ತಾರೆ. ಅಷ್ಟೇ ಅವನು ದುಪ್ಪಂತ ಕೆಳಗಡೆ ಬಿದ್ದೋಗ್ತಾನೆ. ಮತ್ತೆ ಕೋಪದಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಮೇಲಿದ್ದು, ನನ್ನನ್ನೇ ಹೊಡೆದ್ ಬಿಟ್ಟೆ ಅಲ್ವಾ ನೀನು, ಇನ್ ಮುಂದೆ ನಿಮ್ಮ ಯಾರಿಗೂ ನನ್ನ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಕೂಡ ಬರಲ್ಲ, ನಾನು ಯಾವುದೇ ರೀತಿಯ ಸಹಾಯನೂ ಮಾಡಲ್ಲ ಅಂತ ಕೋಪ ಮಾಡಿ ಒಳಗಡೆ ಹೋಗಿ ಕೂತ್ಕೋತಾನೆ. ಸೊ ಇವನು ಇಲ್ಲಾಂದ್ರೆ ಮಿಕ್ಕಿರೋರ ಕೈಯಲ್ಲಿ ಫ್ಲೈಟ್ ಅನ್ನ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡೋಕೆ ಆಗಲ್ಲ ಅಲ್ವಾ, ಆದ್ರಿಂದಾನೇ ಒಬ್ಬೊಬ್ಬರಾಗಿ ಬಂದು ಅವನ ಹತ್ರ ಮಾತಾಡ್ತಾರೆ. ಪ್ಲೀಸ್ ಕಣೋ, ಕ್ಷಮಿಸ್ಬಿಡೋ, ಬಿಟ್ಬಿಡೋ, ಅದನ್ನ ಮರ್ತು ಬಿಡೋ, ನೀನು ಬಂದು ಹೆಲ್ಪ್ ಮಾಡಿದ್ರೆ ಮಾತ್ರವೇ ಸಾಧ್ಯವಾಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟ್ರಾವೆಲರ್ ಹುಡುಗ ತುಂಬಾನೇ ಕೊಬ್ಬಿಂದ ತುಂಬಾನೇ ಧೈರ್ಯ ಮಾಡಿ, ಹಾಗಾದ್ರೆ ಹೀರೋ ಬಂದು ನನ್ನ ಹತ್ರ ಸಾರಿ ಕೇಳ್ಬೇಕು, ಅದು ಮಾತ್ರ ಇಲ್ಲ, ಇನ್ ಮುಂದೆ ನಾನು ಹೇಳೋದನ್ನ ಮಾತ್ರವೇ ಎಲ್ಲರೂ ಕೇಳ್ಬೇಕು ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋನು ಬರ್ತಾನೆ. ಸರಿ ಓಕೆ, ಇವನ ಹತ್ರ ಸಾರಿಯನ್ನ ಕೇಳ್ಬಿಡೋಣ, ಇಲ್ಲಾಂದ್ರೆ ಬೇರೆ ದಾರಿನೇ ಇಲ್ಲ, ಇವರು ಎಲ್ಲರನ್ನು ಕಾಪಾಡ್ಬೇಕು ಅಂದ್ರೆ ಅದಕ್ಕೆ ಇದು ಒಂದೇನೆ ದಾರಿ ಅಂತ ಆ ಟ್ರಾವೆಲರ್ ಹುಡುಗನ ಹತ್ರ ಸಾರಿಯನ್ನ ಕೇಳ್ತಾವನೆ ಹೀರೋ. ನೋಡ್ಕೊಳ್ಳೋಣ ಬಾ ಅಂತ ಹೇಳಿ ಮತ್ತೆ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಟ್ರಾವೆಲರ್ ಹುಡುಗ ಮತ್ತೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ನಮ್ಮ ಹೀರೋ ತುಂಬಾನೇ ಹುಷಾರಾಗಿರ್ತಾ ಇದ್ದಾನೆ, ಸುತ್ತಮುತ್ತ ನೋಡ್ತಿರ್ತಾನೆ. ಯಾಕೆ ಅಂದ್ರೆ ಕಳ್ಳರ ಗ್ಯಾಂಗ್ ಅಲ್ಲಿ ಒಬ್ಬ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಲ್ವಾ, ಯಾವ ಸಮಯದಲ್ಲೂ ಬೇಕಾದ್ರೂ ಯಾವ ಟೈಮಲ್ಲೂ ಬೇಕಾದ್ರೂ ಅವನ ದೊಡ್ಡ ಗ್ಯಾಂಗ್ ಅನ್ನ ಕರ್ಕೊಂಡು ಬರೋದಕ್ಕೆ ಚಾನ್ಸಸ್ ಇದೆ, ಆದ್ರಿಂದ ನೋಡ್ತಿರ್ತಾನೆ. ಅದೇ ರೀತಿ ನೋಡಿದ್ರೆ ದೂರದಲ್ಲಿ ಇಬ್ಬರು ಕಳ್ಳರು ನಿಂತಿರೋ ರೀತಿ ಕಾಣುತ್ತೆ. ಕಳ್ಳರ ಗ್ಯಾಂಗು ಆ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ, ಕರೆಕ್ಟ್ ಆದ ಟೈಮಿಗಾಗಿ ಇವರನ್ನ ಅಟ್ಯಾಕ್ ಮಾಡೋದಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಇದು ನಮ್ಮ ಹೀರೋಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಆದ್ರೆ ಈ ವಿಷಯವನ್ನ ಎಲ್ಲರಿಗೂ ಹೇಳ್ಬಿಟ್ರೆ ಎಲ್ಲರಿಗೂ ಗಾಬರಿ ಆಗ್ಬಿಡ್ತಾರೆ ಅಂತ ಅದನ್ನ ಹೇಳ್ದೆ ಹಾಗೆ ಮುಚ್ಚಿಟ್ಬಿಡ್ತಾನೆ. ಅದೇ ತರ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಎಲ್ಲರಿಗೂ ಒಟ್ಟಿಗೆ ಸೇರಿ ಸೂಪರ್ ಆಗಿ ಒಂದು ಫ್ಲೈಟ್ ಅನ್ನ ರೆಡಿ ಮಾಡಿ ಕಂಪ್ಲೀಟ್ ಮಾಡಿಬಿಡ್ತಾರೆ. ಸೊ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದು ಮಾತ್ರ ಇಲ್ಲ, ಈ ಜಾಗದ ಮ್ಯಾಪ್ ನಮ್ಮ ಟ್ರಾವೆಲರ್ ಹುಡುಗನ ಅವನ ಬ್ಯಾಗ್ ಅಲ್ಲೇ ಇರುತ್ತೆ. ಅದನ್ನ ನಮ್ಮ ಹೀರೋ ತಗೊಳ್ಳೋಣ ಅಂತ ಬರ್ಬೇಕಾದ್ರೆ ಆ ಬ್ಯಾಗ್ ಒಳಗಡೆ ಇನ್ನೊಂದು ನೋಟ್ ಬುಕ್ ಇರೋದನ್ನ ನೋಡ್ತಾರೆ. ಏನಿದು ನೋಟ್ಸ್ ಅಂತ ನಮ್ಮ ಹೀರೋ ಬುಕ್ ಅನ್ನ ತಗೊಂಡು ಓಪನ್ ಮಾಡಿ ನೋಡಿದ್ರೆ ಈ ಚಿಕ್ಕ ಚಿಕ್ಕ ಏರ್ ಕ್ರಾಫ್ಟ್ಸ್ ಎಲ್ಲ ಇದೆ ಅಲ್ವಾ, ರಿಮೋಟ್ ಟಾಯ್ ರೀತಿ, ಆ ಟಾಯ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ರೀತಿಯ ಬುಕ್ ಇದು. ಸೊ ಆ ಟಾಯ್ ಕಂಪನಿಯಲ್ಲಿನೇ ಕೆಲಸ ಮಾಡಿರ್ತಾನೆ ಅನ್ಸುತ್ತೆ ಈ ಟ್ರಾವೆಲರ್ ಹುಡುಗ. ಲೋ ಕ್ರಾದಕ ಪಾದಕ ಏನೋ ಇದು, ಇದನ್ನ ನೋಡಿ ನೀನು ಫ್ಲೈಟ್ ಅನ್ನ ರೆಡಿ ಮಾಡ್ದೆ, ಹಾಗಾದ್ರೆ ನಿಜವಾದ ಫ್ಲೈಟ್ ಡಿಸೈನರ್ ನೀನಿಲ್ವಾ, ಏರೋನಾಟಿಕಲ್ ಇಂಜಿನಿಯರ್ ಇಲ್ವಾ ನೀನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಟ್ರಾವೆಲರ್ ಹುಡುಗನು, ಹೌದು ಕಣಪ್ಪ, ನಾನು ನಿಜವಾದ ಏರೋನಾಟಿಕಲ್ ಇಂಜಿನಿಯರ್ ಇಲ್ಲ, ನಾನು ಯಾವಾಗ ನಿಮಗೆ ನಿಜವಾದ ಫ್ಲೈಟ್ ಅನ್ನ ತಯಾರಿ ಮಾಡ್ತೀವಿ ಅಂತ ಹೇಳ್ದೆ. ಸೊ ಟಾಯ್ ರೀತಿ ತಾನೇ ಎಲ್ಲವೇ, ಟಾಯ್ ರೀತಿನೇ ಇದು ಕೂಡ ವರ್ಕ್ ಆಗುತ್ತೆ, ಕಮಾನ್ ಅಂತ ಹೇಳ್ತಾನೆ. ನೋಡಿ ಅಷ್ಟೇ, ಇದನ್ನ ಕೇಳಿದ ಎಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ. ಅವನಿಗೆ ಹಾಕಿ ಸೊರ್ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ಕೋತಾರೆ. ಅದ್ರಲ್ಲೂ ಕೆಲವೊಬ್ರು ಬೇಜಾರಾಗಿ ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ. ಇಷ್ಟು ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ದು ಎಲ್ಲವೂ ವೇಸ್ಟ್ ಆಗೋಯ್ತಲ್ಲ ಅಂತ ತುಂಬಾನೇ ಬೇಜಾರಾಗ್ತಾರೆ. ಯಾಕೆಂದ್ರೆ ಇವನು ಪ್ರೊಫೆಷನಲ್ ಆಗಿ ಫ್ಲೈಟ್ ಅನ್ನ ಸೃಷ್ಟಿ ಮಾಡುವ ಕ್ರಿಯೇಟ್ ಮಾಡುವ ಏರೋನಾಟಿಕಲ್ ಇಂಜಿನಿಯರ್ ಏನೂ ಇಲ್ಲ, ಅದರ ಬದಲು ಟಾಯ್ಸ್ ಗಳು ಇರುತ್ತೆ ಅಲ್ವಾ, ಗೊಂಬೆಗಳು, ಏರೋಕ್ರಾಫ್ಟ್ ಗೊಂಬೆಗಳು, ಅದನ್ನ ರೆಡಿ ಮಾಡೋನು, ಅವುಗಳು ಕೂಡ ಹಾರುತ್ತೆ. ಸೊ ಅಂತಹ ಟಾಯ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದವನೇ ಈ ಟ್ರಾವೆಲರ್ ಹುಡುಗ. ಆದ್ರಿಂದ ಎಲ್ಲರಿಗೂ ಭಯಂಕರವಾಗಿ ಬೇಜಾರಾಗ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಮ್ಯಾನೇಜರ್ ಕೂಡ ಕೈಯಿಗೆ ಗನ್ನನ್ನ ತಗೊಂಡು ಕೋಪದಲ್ಲಿ ಟ್ರಾವೆಲರ್ ಹುಡುಗನನ್ನ ಶೂಟ್ ಮಾಡೋಕೆ ಹೋಗ್ಬೇಕಾದ್ರೆ ಆವಾಗ ಹೀರೋ ಅವರನ್ನು ತಡೆದು ಸ್ಟಾಪ್ ಮಾಡಿಸ್ತಾರೆ. ಆ ಸಮಯದಲ್ಲಿ ಆ ಜಾಗದಲ್ಲಿ ಜೋರಾಗಿ ಗಾಳಿ ಬೀಸುತ್ತೆ. ಆ ರೀತಿ ಗಾಳಿ ಬೀಸ್ತಾ ಬೀಸ್ತಾ ಇವ್ರುಗಳು ಹೊಸದಾಗಿ ಒಂದು ಫ್ಲೈಟ್ ಅನ್ನ ರೆಡಿ ಮಾಡಿರ್ತಾರೆ ಅಲ್ವಾ, ಅದು ಗಾಳಿಗೆ ಫ್ರಂಟ್ ವೀಲು ಹಾಗೆ ಎತ್ತಿ ಎತ್ತಿ ದಪ್ ದಪ್ ಅಂತ ಕೆಳಗಡೆ ಬೀಳ್ತಿರುತ್ತೆ. ಅಷ್ಟೇ, ಇದನ್ನು ನೋಡಿದ ಎಲ್ಲರೂ ತುಂಬಾನೇ ಶಾಕ್ ಆಗಿ ಹೋಗ್ತಾರೆ. ಯಾಕೆ ಅಂದ್ರೆ ಆ ಫ್ಲೈಟ್ ಏನೇ ಬನ್ನಿ ನನ್ನ ಮೇಲೆ ಕೂತ್ಕೊಳ್ಳಿ, ನಾನು ನೋಡ್ಕೋತೀನಿ, ನಾನು ಇದೀನಿ ಅಂತ ಹೇಳೋ ರೀತಿ ಅವ್ರಿಗೆ ಫೀಲ್ ಆಗುತ್ತೆ. ಅಷ್ಟೇ, ಇದನ್ನು ನೋಡಿದ ಎಲ್ಲರೂ ಎಷ್ಟೋ ಮಾಡ್ಬಿಟ್ಟಿದೀವಿ, ಇದನ್ನು ಟ್ರೈ ಮಾಡಿ ನೋಡ್ಬಿಡೋಣ ಅಂತ ಯೋಚನೆ ಮಾಡಿ ಇವ್ರುಗಳು ರೆಡಿ ಆಗೋದಕ್ಕೆ ಶುರು ಆಗ್ತಾರೆ. ಆದ್ರೆ ಅಷ್ಟರಲ್ಲಿ ಮತ್ತೆ ಸ್ಯಾಂಡ್ ಸ್ಟೋಮ್ ಬರೋದಕ್ಕೆ ಶುರು ಆಗುತ್ತೆ. ಅಷ್ಟೇ, ಇವ್ರುಗಳು ಎಲ್ಲರೂ ಮತ್ತೆ ಅವ್ರುಗಳು ಇದ್ದಿದ್ದ ಫ್ಲೈಟ್ ಜಾಗದ ಒಳಗಡೆ ಓಡಿ ಹೋಗ್ತಾರೆ. ಮತ್ತೆ ಸ್ಯಾಂಡ್ ಸ್ಟೋಮ್ ಸ್ಟಾಪ್ ಆಗ್ಬಿಡುತ್ತೆ. ಆದ್ರೆ ಇವಾಗ ಹೊಸದಾಗಿ ಇವರು ಕಂಡಿಡಿದ್ರಲ್ವಾ ಫ್ಲೈಟ್, ಅದು ಮರಳು ಒಳಗಡೆ ಹೋಗ್ಬಿಟ್ಟಿರುತ್ತೆ. ಅಷ್ಟೇ, ಮತ್ತೆ ಎಲ್ಲರಿಗೂ ಬೇಜಾರಾಗ್ಬಿಡ್ತಾರೆ. ಇದ್ರ ಮುಂದೆ ನಮ್ಮ ಕೈಯಲ್ಲಿ ಏನನ್ನು ಮಾಡೋಕೆ ಆಗಲ್ಲ, ಎಲ್ಲವೂ ಮುಗೀತು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಟು ಕೂತ್ ಬಿಡ್ತಾರೆ. ಆದ್ರೆ ಅಂತಹ ಸಮಯದಲ್ಲಿ ನಮ್ಮ ಹೀರೋ ಮೋಟಿವೇಶನಲ್ ಸ್ಪೀಚ್ ಅನ್ನ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಇದೇ ರೀತಿನೇ ನಾವು ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು. ಇಷ್ಟು ದಿನ ಒಟ್ಟಿಗೆ ನಾವು ಎಷ್ಟು ಕೆಲಸಗಳನ್ನ ಮಾಡಿರ್ತೀವಿ, ಎಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿ ಅದನ್ನ ದಾಟಿ ಬಂದಿದೀವಿ ನಾವು. ಆದ್ರೆ ಇವಾಗ ಒಂದು ಚಿಕ್ಕ ಪ್ರಾಬ್ಲಮ್ ಗಾಗಿ ನಾವು ಈ ರೀತಿ ಕೂತ್ ಬಿಡಬಾರ್ದು. ಯಾಕೆಂದ್ರೆ ನಮಗಾಗಿ ನಮ್ಮ ಫ್ಯಾಮಿಲಿ ಅವರು ಮನೆಯಲ್ಲಿ
ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಸ್ವಲ್ಪ ನಾವು ಟ್ರೈ ಮಾಡಿದ್ರೆ ಸಾಕು, ಇಲ್ಲಿಂದ ಈ ಫ್ಲೈಟ್ ಅನ್ನ ಹೊರಗಡೆ ತಂದು ಬಿಡಬಹುದು ಅಂತ ನಮ್ಮ ಹೀರೋ ಒಂದು ಸ್ಪೀಚ್ ಅನ್ನ ಕೊಡ್ತಾನೆ ನೋಡಿ. ಅಷ್ಟೇ ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲರೂ ಬೆಲ್ಟ್ ಅನ್ನ ಅವರ ಮೈಯಿಗೆ ಕಟ್ಕೊಂಡು ಆ ಫ್ಲೈಟ್ ಅನ್ನ ಗೆಳಿತಾರೆ. ಮರಳನ್ನ ಬಿಟ್ಟು ಫ್ಲೈಟ್ ಹೊರಗಡೆ ಬಂದ್ಬಿಡುತ್ತೆ. ಅಷ್ಟೇ ಇವಾಗ ಎಲ್ಲರೂ ಫ್ಲೈಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಬುಲೆಟ್ ರೀತಿ ಇರುತ್ತೆ, ಅದ್ರಲ್ಲೂ ಬರೀ 5 ಬುಲೆಟ್ಸ್ ಮಾತ್ರನೇ ಇರ್ತಿರೋದು. ಆ 5 ಬುಲೆಟ್ ಅನ್ನು ಕರೆಕ್ಟ್ ಆಗಿ ಶೂಟ್ ಮಾಡಿನೇ ಫ್ಲೈಟ್ ಅನ್ನ ಹಾರಿಸಿ ತಗೊಂಡು ಹೋಗೋಕ್ಕಾಗುತ್ತೆ. ಸೊ ಅದನ್ನ ನಮ್ಮ ಹೀರೋ ಕೂತು ಟ್ರೈ ಮಾಡ್ತಿರ್ತಾನೆ. ಫಸ್ಟ್ ಬುಲೆಟ್ ಅನ್ನ ಶೂಟ್ ಮಾಡ್ತಾನೆ, ಫಸ್ಟ್ ರೌಂಡ್ ಚೆನ್ನಾಗಿ ಸುತ್ತುತ್ತೆ, ಆದ್ರೆ ಸ್ಟಾರ್ಟ್ ಆಗ್ತಿಲ್ಲ. ಸೆಕೆಂಡ್ ಬುಲೆಟ್ ಅನ್ನ ಶೂಟ್ ಮಾಡ್ತಾನೆ, ಆವಾಗ್ಲೂ ಸ್ಟಾರ್ಟ್ ಆಗ್ತಿಲ್ಲ. ಆದ್ರೆ ಈ ಸದ್ದು ದೂರದಲ್ಲಿ ಇರ್ತಾ ಇರುವ ಕಳ್ಳರಿಗೆ ಕೇಳಿಸ್ಬಿಡುತ್ತೆ. ಸೊ ಆ ಕಳ್ಳರು ಹೀರೋ ಗ್ಯಾಂಗ್ ಅವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರುಗಳನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಅವ್ರುಗಳು ಈ ಫ್ಲೈಟ್ ಅನ್ನ ನೋಡಿ ಅಟ್ಯಾಕ್ ಮಾಡೋದಕ್ಕಾಗಿ ಅಟ್ಟಾಡಿಸ್ಕೊಂಡು ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಅವರ ಹತ್ರ ಇರ್ತಾ ಇರೋದು ಇನ್ನ 2 ಬುಲೆಟ್ ಬ್ಯಾಲೆನ್ಸ್. ಅದಕ್ಕೆ ಹೀರೋ ಆ ಬುಲೆಟ್ ಅನ್ನ ನಾನು ಇಂಜಿನ್ ಗೆ ಫೈರ್ ಮಾಡಿ ಫೈರ್ ಅನ್ನ ಕಚ್ಚಿಸಿ ಬೆಂಕಿನ ಬರ್ಸಿ ಇಂಜಿನ್ ಅನ್ನ ಸುತ್ತೋ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಆದ್ರೂ ಮಿಕ್ಕಿರೋರು ನೀವು ಏನೇ ಹೇಳಿದ್ರು ಏನೇ ಮಾಡಿದ್ರು ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತ ನಂಬಿಕೆಯಿಂದ ನಮ್ಮ ಹೀರೋ ಹತ್ರ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಗನ್ನಿಂದ ಎಂಜಿನ್ ಗೆ ಶೂಟ್ ಮಾಡ್ಬೇಕಾದ್ರೆ ಎಂಜಿನ್ ಬೆಂಕಿ ಹಿಡ್ಕೊಂಡು ಹುರಿಯೋದಕ್ಕೆ ಶುರು ಆಗುತ್ತೆ. ಲಾಸ್ಟ್ ಬುಲೆಟ್ ಅನ್ನ ಫೈರ್ ಮಾಡಿದ ತಕ್ಷಣ ಪ್ರೊಪೆಲ್ಲರ್ ಕರೆಕ್ಟ್ ಆಗಿ ಸ್ಪೀಡ್ ಆಗಿ ತಿರುಗೋದಕ್ಕೆ ಶುರು ಆಗುತ್ತೆ. ಅಷ್ಟೇ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಎಲ್ಲರೂ ಫ್ಲೈಟ್ ಗೆ ಹತ್ಕೋತಾರೆ. ಹಿಂದೆ ನೋಡಿದ್ರೆ ಕಳ್ಳರು ಬೇರೆ ಚೇಸ್ ಮಾಡಿ ಬರ್ತಿದ್ದಾರೆ. ಇವ್ರುಗಳು ಆದಷ್ಟು ಫ್ಲೈಟ್ ಅನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಹೋಗ್ತಿರ್ತಾರೆ. ಅದು ಒಂದು ರನ್ವೇ ಅಲ್ಲಿ ಹೋಗ್ತಿರುತ್ತೆ, ಅಂದ್ರೆ ರೋಡ್ ರೀತಿ ನೀಟ್ ಆಗಿರುವ ಜಾಗಕ್ಕೆ ಫ್ಲೈಟ್ ಅನ್ನ ಎಳೆದು ಬಿಟ್ಟಿರ್ತಾರೆ. ಆದ್ರಿಂದ ಆ ಸ್ಟ್ರೈಟ್ ದಾರಿಯಲ್ಲಿ ಫ್ಲೈಟ್ ಸೂಪರ್ ಆಗಿ ಹೋಗ್ತಿರುತ್ತೆ. ಸೊ ಅಲ್ಲಿಂದ ಫ್ಲೈಟ್ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಕಳ್ಳರು ಗನ್ ಇಂದ ಶೂಟ್ ಮಾಡ್ತಾರೆ. ಅದ್ರಲ್ಲೂ ಟ್ರಾವೆಲರ್ ಹುಡುಗ ಇದ್ದಾನೆ ಅಲ್ವಾ, ಅವನೇನೆ ಸ್ಟೇರಿಂಗ್ ಅನ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಸ್ಟೇರಿಂಗ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು ವೈರ್ ಅನ್ನ ಮಾತ್ರ ಕನೆಕ್ಟ್ ಮಾಡಿ ಬಿಟ್ಟಿರ್ತಾರೆ. ಸೊ ಅದನ್ನ ಟ್ರಾವೆಲರ್ ಹುಡುಗನೇ ಕಂಟ್ರೋಲ್ ಮಾಡಿ ಮ್ಯಾನೇಜ್ ಮಾಡ್ತಿರ್ತಾನೆ. ಅದಕ್ಕೆ ಕರೆಕ್ಟ್ ಆಗಿ ಶೂಟ್ ಮಾಡಿ ಬಿಡ್ತಾರೆ ಕಳ್ಳರು. ಸೊ ಎಲ್ಲರೂ ತುಂಬಾನೇ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇವಾಗ ಮಾತ್ರ ಗಾಡಿಯನ್ನು ತಿರುಗಿಸ್ಲಿಲ್ಲ ಅಂದ್ರೆ ಅದು ಡೈರೆಕ್ಟ್ ಹೋಗಿ ಪಾತಾಳಕ್ಕೆ ಬಿದ್ದೋಗ್ಬಿಡುತ್ತೆ. ಆದ್ರಿಂದ ಟ್ರಾವೆಲರ್ ಹುಡುಗ ಯಾರು ಏನಕ್ಕೂ ಹೆದರ್ಕೋಬೇಡಿ, ನಾನಿರ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಅವನ ಜೀವವನ್ನ ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ಹೇಗೋ ಮುಂದೆ ಫ್ಲೈಟ್ ಅಲ್ಲಿ ನಡೆದು ಹೋಗಿ ಮತ್ತೆ ಹೇಗೋ ವೈರ್ ಅನ್ನ ತಗೊಂಡು ಸ್ಟೇರಿಂಗ್ ಗೆ ಕನೆಕ್ಟ್ ಮಾಡಿ ಬಿಡ್ತಾನೆ. ಸೊ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಟ್ರಾವೆಲರ್ ಹುಡುಗನನ್ನ ಎಲ್ಲರೂ ಹೊಗಳ್ತಾರೆ. ಯಾಕೆಂದ್ರೆ ಅವನ ಕೈಯಿಂದ ತಾನೇ ಇವಾಗ ಫೈನಲ್ ಆಗಿ ಎಲ್ಲರೂ ತಪ್ಪಿಸ್ಕೊತಿದ್ದಾರೆ. ಹಾಗೆ ಆ ಫ್ಲೈಟ್ ಸ್ಪೀಡ್ ಆಗಿ ಹೋಗ್ತಾನೆ ಇರುತ್ತೆ. ಹಿಂದೆನೆ ಕಳ್ಳರುಗಳು ಭಯಂಕರವಾಗಿ ಚೇಸ್ ಮಾಡಿ ಬರ್ತಿರ್ತಾರೆ. ಅದ್ರಲ್ಲೂ ಫ್ಲೈಟ್ ಅನ್ನು ನೋಡಿದ್ರೆ ಕ್ಲಿಫ್ ರೀತಿಯ ಒಂದು ದೊಡ್ಡ ಪಾತಾಳ ಹತ್ರ ಬಂದ್ಬಿಡುತ್ತೆ. ಇವ್ರುಗಳಿಗೆ ಬೇರೆ ಭಯ, ಅಕಸ್ಮಾತ್ ಏನಾದ್ರೂ ಫ್ಲೈಟ್ ಹಾರ್ಲಿಲ್ಲ ಅಂದ್ರೆ ಅಷ್ಟೇ ಕತೆ ಮುಗೀತು. ಆದ್ರೂ ನಂಬಿಕೆಯಿಂದ ಯಾವ್ದೋ ಒಂದು ಧೈರ್ಯದ ಮೇಲೆ ಆ ಫ್ಲೈಟ್ ಅನ್ನು ಒಳಗಡೆ ಬಿಟ್ಬಿಡ್ತಾರೆ ಹಾಗೆ ಪಾತಾಳಕ್ಕೆ. ಸೊ ಹಿಂದೆ ಕುದುರೆಯಲ್ಲಿ ಬಂದಿದ್ದ ಕಳ್ಳರ ಕೈಯಲ್ಲಿ ಅದನ್ನ ದಾಟಿ ಬರೋಕೆ ಆಗ್ತಿಲ್ಲ. ಆದ್ರಿಂದ ಅಲ್ಲೇನೆ ಸ್ಟೇ ಆಗಿ ಹಾಗೆ ಯೂಟರ್ನ್ ಹಾಕಿ ಹೋಗ್ಬಿಡ್ತಾರೆ. ಇವಾಗ ಹಾಗೆ ಝೂಮ್ ಔಟ್ ಹಾಗೆ ನಮ್ಮ ಹುಡುಗರ ಕತೆ ಮುಗೀತು ಅನ್ನೋ ರೀತಿ ನೋಡಿ ನಾವು ಥಿಂಕ್ ಮಾಡ್ಬೇಕಾದ್ರೆ ಝೈ ಅಂತ ಫಾಸ್ಟ್ ಆಗಿ ಫ್ಲೈಟ್ ಹಾರಿ ಬರುತ್ತೆ ನೋಡಿ, ಸಖತ್ತಾಗಿರುತ್ತೆ. ಫೈನಲಿ ಏನು ನಮ್ಮ ಹುಡುಗರು ಎಲ್ಲರೂ ತಪ್ಪಿಸ್ಕೊಂಡ್ರು. ಇವ್ರುಗಳ ಪ್ರಯತ್ನ ಏನು, ಇವರ ಫ್ಲೈಟ್ ಹೈಟ್ ಆಗಿ ಹಾರಬೇಕು, ದೂರವಾಗಿ ಹೋಗ್ಬೇಕು ಅನ್ನೋದಲ್ಲ, ಈ ಡೆಸರ್ಟ್ ಅನ್ನ ಈ ಮರುಭೂಮಿಯನ್ನ ದಾಟಬೇಕು. ಇದನ್ನ ದಾಟ್ಬಿಟ್ರೇನೆ ಸಾಕು ಇವ್ರುಗಳಿಗೆ ಹೆಲ್ಪ್ ಸಿಗುತ್ತೆ. ಸೊ ಅದಕ್ಕೆ ತಕ್ಕಿದಂತೆ ಒಂದು ಫ್ಲೈಟ್ ಅನ್ನ ರೆಡಿ ಮಾಡಿ ಒಂದು ಊರನ್ನ ಹುಡಿಕೊಂಡು ಹೋಗೋ ರೀತಿ ತೋರಿಸಿ ಇಲ್ಲಿಗೇನೆ ಈ ಮೂವಿಯನ್ನ ಮುಗಿಸ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.